ನಾವು ಕಳೆದ ಕ್ಲಾಸಿಂದ ಇತಿಹಾಸವನ್ನ ನೋಡ್ತಾ ಇದ್ದೇವೆ, ಸ್ವಾತಂತ್ರ್ಯ ಹೋರಾಟ ಪಾಠವನ್ನ. ಸೊ ಅದರಲ್ಲಿ ಸ್ವಲ್ಪ ಇಂಟ್ರೊಡಕ್ಷನ್ ಅನ್ನ ಮಾಡಿ ನೆಕ್ಸ್ಟ್ ಕ್ಲಾಸ್ ಸ್ಟಾರ್ಟ್ ಮಾಡಿದ್ದೇವೆ. INCS ಸ್ಥಾಪನೆಯ ಬಗ್ಗೆ ಎಲ್ಲ ನೋಡಿದ್ದೇವೆ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಸೊ ಯಾವಾಗ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸ್ಥಾಪನೆ ಆಯಿತು? ನೀವನ್ 1885. 1885. ಇನ್ನು ಜೀವನಿಗೆ ಅವಕಾಶ ಇಲ್ಲ ಆನ್ಸರ್ ಹೇಳಲಿಕ್ಕೆ. 1885 ಡಿಸೆಂಬರ್ ನಲ್ಲಿ ಸ್ಥಾಪನೆ ಆದ್ದು. ಯಾವ ಪ್ಲೇಸ್ ಅಲ್ಲಿ ಆದಂತಹ ಅಧಿವೇಶನದ ಮೂಲಕ, ಯಾವ ಪ್ಲೇಸ್ ನಲ್ಲಿ ಆದಂತಹ ರಾಷ್ಟ್ರೀಯ ಸಮಾವೇಶದ ಮೂಲಕ ಸೊ ಇದು ಸ್ಥಾಪನೆ ಆಯ್ತು? ಬಾಂಬೆ ನಗರದಲ್ಲಿ. ಓಕೆ, ಬಾಂಬೆ ನಗರ. ಫಸ್ಟ್ ಹೇಳಿದ್ದು ತೃಪ್ತಿ, ಆದ್ರಿಂದ ತೃಪ್ತಿಗೆ ಆನ್ಸರ್ ಹೇಳಲಿಕ್ಕೆ ಅವಕಾಶ ಇಲ್ಲ. ಆಯ್ತಾ? ಈ ಒಂದು INC ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇದರ ಸ್ಥಾಪನೆಗೆ ಬಹಳಷ್ಟು ಶ್ರಮ ವಹಿಸಿದಂತಹ ಅಧಿಕಾರಿ ಯಾರು ಅಥವಾ ವ್ಯಕ್ತಿ ಯಾರು? ಅಕ್ಷತ, ನಿನ್ನ ಹೆಸರನ್ನೊಂದು ಸರಿಯಾಗಿ ಬರಿಯಮ್ಮ. WC ಬ್ಯಾನರ್ಜಿ. AO ಹ್ಯೂಮ್. ಕನ್ಫ್ಯೂಷನ್, ಎರಡು ಆನ್ಸರ್ ಬಂದಿದೆ. AO ಹ್ಯೂಮ್ ಮತ್ತೆ WC ಬ್ಯಾನರ್ಜಿ. ಸೊ ಒಬ್ಬ ನನ್ನಂತ ಹೇಳಿದ್ ನಾನು. ಅಕ್ಷತ, ಅಲ್ಲಿ ಹೆಸರು ನಿಂದು ಬಾಕ್ಸ್ ಆಗಿ ಡಿಸ್ಪ್ಲೇ ಆಗ್ತಿ ಉಂಟಮ್ಮ. ನೀನೊಮ್ಮೆ ಬೇಕಿದ್ರೆ ಪಾರ್ಟಿಸಿಪೆಂಟ್ ಅಲ್ಲಿ ನೋಡು ನಿನ್ನ ಹೆಸರು ಸರಿಯಾಗಿ ಉಂಟಾ ಅಂತ ಹೇಳಿ. ಅದು ಸ್ಕ್ರೀನ್ ಶಾಟ್ ತೆಗೆದು ಅಟೆಂಡೆನ್ಸ್ ಬರೆಯುವಾಗ್ಲೂ ನಿನ್ನ ಹೆಸರು ಪ್ರಾಬ್ಲಮ್ ಆಗ್ತದೆ. ಆಯ್ತಾ? ಸೊ ಒಮ್ಮೆ ನೋಡು ಅಕ್ಷತ, ರೀನೇಮ್ ಕೊಟ್ಟು ಸರಿ. ಸರಿ ಕಾಣ್ತದೆ ಮೇಡಮ್. ಇಲ್ಲ, ನನ್ನದ್ರಲ್ಲಿ ಸ್ಕ್ರೀನ್ ಶಾಟ್ ನೀನು ಪಾರ್ಟಿಸಿಪೆಂಟ್ಸ್ ಅಲ್ಲಿ ಇಷ್ಟರಲ್ಲಿ ಬಾಕ್ಸ್ ಬರ್ತದೆ. ಈಗ ನೀನ್ ಮಾತಾಡುವಾಗ ಸಹ ಬಾಕ್ಸ್ ಆಗಿ ಡಿಸ್ಪ್ಲೇ ಆಗಿ ಉಂಟಮ್ಮ. ಅದು ಮೋಸ್ಟ್ಲಿ ನಿಂದು ಕ್ಯಾಪಿಟಲ್ ಲೆಟರ್ ಅಲ್ಲಿ ಉಂಟಾ ಅದು, ಮತ್ತೆ ಇನ್ನೊಂದು ಪಾಯಸ. ನಿಮ್ಮ ಇಬ್ಬರ ಹೆಸರು ಅದು ಬ್ಲಾಕ್ ಲೆಟರ್ ಅಲ್ಲಿ ಟೈಪ್ ಆಗಿ ಉಂಟು, ಡಾರ್ಕ್ ಆಗಿ. ಹಾಗಾಗಿ ಸ್ಕ್ರೀನ್ ಶಾಟ್ ತೆಗೆಯುವಾಗ ಒಮ್ಮೊಮ್ಮೆ ಹಾಗೆ ಬರ್ತದ. ಈಗ ಸರಿ ಉಂಟು, ಈಗ ತೊಂದ್ರೆ ಇಲ್ಲ. ಆಯ್ತಾ? ನೀನ್ ಮಾತಾಡುವಾಗ ಮಾತ್ರ ಬಾಕ್ಸ್ ಆಗಿ ಡಿಸ್ಪ್ಲೇ ಆಗಿರ್ತದೆ. ಓಕೆ, ನೋ ಪ್ರಾಬ್ಲಮ್. ಯಾರು ಅವಿರತ ಶ್ರಮ ವಹಿಸಿದಂತಹ ವ್ಯಕ್ತಿ? WC ಬ್ಯಾನರ್ಜಿಯ AO ಹ್ಯೂಮಾ ಅಂತ ಹೇಳಿ ಈಗ ಡೌಟ್ ಉಂಟು ಕೆಲವರಿಗೆ. ಸೊ ನಾನು ಹೇಳಿದ್ದೇನೆ ನಿವೃತ್ತ ಬ್ರಿಟಿಷ್ ನಾಗರಿಕ ಅಧಿಕಾರಿ ಅಂತ ಹೇಳಿ. ನಿವೃತ್ತ ಬ್ರಿಟಿಷ್ ನಾಗರಿಕ ಅಧಿಕಾರಿ ಯಾರು? AO ಹ್ಯೂಮ್. ಹೌದಾ? AO ಹ್ಯೂಮೇ ಅದಕ್ಕೆ ಅವಿರತ ಶ್ರಮ ವಹಿಸಿದಂತಹ ವ್ಯಕ್ತಿ. WC ಬ್ಯಾನರ್ಜಿ ಯಾರು? ಮೊದಲ ಅಧ್ಯಕ್ಷರು. INCಯ ಮೊದಲ ಅಧ್ಯಕ್ಷರು WC ಬ್ಯಾನರ್ಜಿ. ಸೊ ಅದಕ್ಕೆ ಬಹಳಷ್ಟು ಶ್ರಮ ವಹಿಸಿದಂತಹ ವ್ಯಕ್ತಿ ಅಂದ್ರೆ ತುಂಬಾ ಜನ ಶ್ರಮ ವಹಿಸಿದ್ದಾರೆ. ಅದರಲ್ಲಿ ಪ್ರಮುಖರಾದವರು ಈಗ WC ಬ್ಯಾನರ್ಜಿ ಸಹ ಅಲ್ಲ ಅಂತ ಹೇಳುದಿಲ್ಲ, ಆಗಿರ್ಬೋದು. ಆದ್ರೆ ಅದರಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ವ್ಯಕ್ತಿ ಅಂತ ಹೇಳಿ ನಾವು ಒಬ್ಬರನ್ನ ಲೀಡರ್ ಅಂತ ಹೇಳಿ ತಕೊಂಡ್ರೆ ಸೊ ಅದು AO ಹ್ಯೂಮ್ ಆಗಿರ್ತಾರೆ. ಆಯ್ತಾ? ಸೊ ಅದಿಷ್ಟು. ಸೊ ನೆಕ್ಸ್ಟ್ ನಾವು ಮಂದಗಾಮಿಗಳ ಬಗ್ಗೆ ನೋಡಿದ್ದೇವೆ. ಮಂದಗಾಮಿಗಳಂದ್ರೆ ಯಾರು ಅಂತ ಸಹ ನೋಡಿದ್ದೇವೆ. ಸೊ ಮಂದಗಾಮಿ ಯುಗ ಅಂದ್ರೆ ಏನು ಅಂತ ಸಹ ನೋಡಿ ಆಗಿದೆ. ಸೊ ಅಲ್ಲಿಂದ ಕಂಟಿನ್ಯೂ ಮಾಡುವ ಲೆಸನ್ ಅನ್ನ. ಸೊ ಈ ರೀತಿಯ ಮಿಸ್ಟೇಕ್ಸ್ ಅನ್ನ ಮಾಡ್ಬೇಡಿ, ಡೌಟ್ ಇದ್ರೆ ಕೇಳಿ. ಸೊ ಮಂದಗಾಮಿಗಳು ನೋಡಿದ್ದೇವೆ. ಸೊ ಮಂದಗಾಮಿ ಯುಗ ಅಂತ ಹೇಳಿದ್ರೆ ಏನು ಅಂತ ಸಹ ನೋಡಿ ಆಗಿದೆ. ಸೊ ಮಂದಗಾಮಿ ಯುಗ ಅಂತ ಹೇಳಿದ್ರೆ ಏನಪ್ಪಾ ಅಂತ ಹೇಳಿದ್ರೆ ಏನು ಸಾಂಪ್ರದಾಯಿಕವಾಗಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಂದ್ರೆ INCಯ ಸ್ಥಾಪನೆಯ ಪ್ರಾರಂಭದ 20 years ಅನ್ನು, ಬಿಗಿನಿಂಗ್ 20 years, ಪ್ರಾರಂಭದ 20 ವರ್ಷಗಳನ್ನ ನಾವ್ ಏನ್ ಹೇಳ್ತೇವೆ ಅಂತ ಹೇಳಿದ್ರೆ ಮಂದಗಾಮಿ ಯುಗ ಅಂತ ಹೇಳಿ ಹೇಳ್ತೇವೆ. ಅಂದ್ರೆ ಇದೆಲ್ಲ ಮಂದಗಾಮಿಗಳಿರ್ಬೋದು, ತೀವ್ರಗಾಮಿಗಳು, ಅವರೆಲ್ಲರೂ ಸಹ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಲ್ಲಿ ಇದ್ದು ಅದರಲ್ಲಿ ಅವರ ವಿಚಾರಗಳು ಬೇರೆ ಬೇರೆ ರೀತಿಯಲ್ಲಿ ರೂಪುಗೊಂಡಿತ್ತು. ಸೊ ಅದಕ್ಕೆ ಅದರಿಂದ ಬೇರೆ ರೀತಿಯ ಒಂದು ರೂಪನ್ನ ಅವರು ಪಡ್ಕೊಂಡ್ರು ಅಂತ ಹೇಳ್ಬೋದು. ಸೊ ಅದನ್ನ ನಾವು ಮಂದಗಾಮಿ ಯುಗ ಅಂತ ಹೇಳಿದ್ದೇವೆ. ಸೊ ಯಾರ್ಯಾರು ಅಂತ ಹೇಳಿ ಹೆಸರು ಬರ್ದಿರ್ಲಿಲ್ಲ, ಅದನ್ನ ನೀವು ಕರೆಕ್ಟ್ ಆಗಿ ಬರಿಬೇಕು. ಮಂದಗಾಮಿಗಳು ಯಾರ್ಯಾರು ಅಂತ ಹೇಳಿ ಮಕ್ಳೇ. ಸೊ ಬರ್ಕೊಳ್ಳಿ. ಮಂದಗಾಮಿಗಳು ತುಂಬಾ ಇಂಪಾರ್ಟೆಂಟ್, ಕೇಳ್ಬೋದು ಇದು. ಆಯ್ತಾ? ಇದು 10th ಎಕ್ಸಾಮಿಗೆ ಸಹ ಬರ್ಬೋದು ನಿಮಗೆ 1 marks ಅಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಲ್ಲಿ. ಅಂದ್ರೆ ರಿಟರ್ನ್ ಎಕ್ಸಾಮ್ ಇದ್ರು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರ್ತದೆ, ಒಂದು 10 ಇರ್ತದೆ, 10, 8 ಇರ್ತದೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್. ಅದರಲ್ಲಿಯೂ ಕೇಳ್ಬೋದು. ಅಥವಾ ನಿಮ್ಗೆ ಇದು
ಯಾವ್ದೇ NTSC ಅಲ್ಲಿ ಸಹ ಕೇಳ್ಬಹುದು. ಸೊ ಅದಕ್ಕೋಸ್ಕರ ಬರ್ಕೊಳ್ಳಿ. ಮೂವರಲ್ಲ ಇನ್ನಿದ್ದಾರೆ. WC ಬ್ಯಾನರ್ಜಿ ಫಸ್ಟ್ ಪಿಕ್ಚರ್, MG ರಾನಡೆ ಸೆಕೆಂಡ್ ಒನ್, ಸುರೇಂದ್ರನಾಥ ಬ್ಯಾನರ್ಜಿ ಥರ್ಡ್ ಒನ್. WC ಬ್ಯಾನರ್ಜಿ, MC ರಾನಡೆ, ಸುರೇಂದ್ರನಾಥ್ ಬ್ಯಾನರ್ಜಿ. ನೆಕ್ಸ್ಟ್ ದಾದಾಬಾಯಿ ನವರೋಜಿ, ಗೋಪಾಲಕೃಷ್ಣ ಗೋಖಲೆ. ದಾದಾಬಾಯಿ ನವರೋಜಿ ತುಂಬಾ ಇಂಪಾರ್ಟೆಂಟ್ ನಮ್ಗೆ, ನೆಕ್ಸ್ಟ್ ಸಹ ಅವರ ಬಗ್ಗೆ ಕಲೀಲಿಕ್ಕೆ ಉಂಟು. ಸೊ ಈಗ ನಾವು ನೆಕ್ಸ್ಟ್ ಮಂದಗಾಮಿಗಳು ಯಾರ್ಯಾರು ಪ್ರಮುಖರು ಮಂದಗಾಮಿಗಳಿದ್ರು ಅಂತ ಹೇಳಿ ನೋಡಿದ್ದೇವೆ ನಾವು. ಸುರೇಂದ್ರ ಬ್ಯಾನರ್ಜಿ ಇರ್ಬೋದು, MG ರಾನಡೆ ಇರ್ಬೋದು, ದಾದಾಬಾಯಿ ನವರೋಜಿ, ಗೋಪಾಲಕೃಷ್ಣ ಗೋಖಲೆ, ಇವರೆಲ್ಲರೂ ಸಹ ಮಂದಗಾಮಿಗಳು. ಅವರಲ್ಲದೆ ಇವರನ್ನು ಫಾಲೋ ಅಪ್ ಮಾಡಿದಂತಹ ಅನೇಕರು ಮಂದಗಾಮಿಗಳಿದ್ರು. ಸೊ ಈ ಮಂದಗಾಮಿಗಳು ಯಾವ ರೀತಿಯ ಥಿಂಕಿಂಗ್ ಅನ್ನ ಹೊಂದಿದವರು ಅಂತ ಹೇಳಿ ನಮಗೀಗ ನೆಕ್ಸ್ಟ್ ಬೇಕಾದಂಥದ್ದು. ಆಯ್ತಾ? ಸೊ ಮಂದಗಾಮಿಗಳ ಬೇಡಿಕೆಗಳು ಏನು ಅಂತ ಹೇಳಿ. ಸೊ ಅದು ಯೂಶುವಲಿ ಒಂದು ಮಂದಗಾಮಿಗಳಿಗೆ ಸಂಬಂಧಿಸಿ ಕ್ವಶನ್ ಇರ್ತಿತ್ತು ಪ್ರತಿ ವರ್ಷ. ಅಕಸ್ಮಾತ್ ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಮಂದಗಾಮಿಗಳ ಬಗ್ಗೆ ಕ್ವಶನ್ ಇದ್ರೆ ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಇದ್ರೆ ಅಲ್ಲಿ ಕೇಳುದಿಲ್ಲ. ಸೊ ಅಥವಾ ಕೇಳ್ತಾರೆ ಒಮ್ಮೊಮ್ಮೆ ಬ್ರಿಟಿಷ್ ಸರ್ಕಾರದ ಮುಂದಿಟ್ಟ ಮಂದಗಾಮಿಗಳ ಬೇಡಿಕೆಗಳೇನು ಅಂತ ಹೇಳಿ, ಆ ರೀತಿಯಲ್ಲಿ ಕ್ವಶನ್ಸ್ ಇರ್ತದೆ. ಸೊ ಅದರಿಂದ ಇದೊಂದು ಸ್ವಲ್ಪ ಇಂಪಾರ್ಟೆಂಟ್ ಆಗಿರ್ತದೆ, ಸ್ವಲ್ಪ ಫೋಕಸ್ ಮಾಡ್ಬೇಕಾಗ್ತದೆ ನೀವು. ಸೊ ಅದಕ್ಕಿಂತ ಮುಂಚೆ ಅವರ ಯಾವುದ್ರಲ್ಲಿ ಹೆಚ್ಚು ನಂಬಿಕೆಯನ್ನ ಇಟ್ಟಿದ್ರು ಅಂತ ಹೇಳಿದ್ರೆ, ಸೊ ಮಂದಗಾಮಿಗಳು ಬ್ರಿಟಿಷ್ ಆಳ್ವಿಕೆ ಮತ್ತು ನ್ಯಾಯಪರತೆಯಲ್ಲಿ ನಂಬಿಕೆಯನ್ನು ಇಟ್ಟಂತವ್ರು. ಆ ಬ್ರಿಟಿಷ್ ಆಳ್ವಿಕೆಯಲ್ಲಿ ಮಂದಗಾಮಿಗಳಿಗೆ ನಂಬಿಕೆ ಇತ್ತು, ಅದರ ಜೊತೆಗೆ ನ್ಯಾಯಪರತೆಯಲ್ಲಿ ಸಹ ನಂಬಿಕೆಯನ್ನ ಇಟ್ಟಂತವ್ರು ಆಗಿದ್ರು. ಆಯ್ತಾ? ಸೊ ಬ್ರಿಟಿಷ್ ಆಳ್ವಿಕೆಯಲ್ಲಿ ನಂಬಿಕೆ ಇತ್ತು. ಸೊ ಇದು ಬೇಡಿಕೆಗಳು ಅಂತ ಹೇಳಿ ಬರುದಿಲ್ಲ, ಬೇಡಿಕೆಗಳು ಬೇರೆ ಉಂಟು. ಆಯ್ತಾ? ಅದು ಮತ್ತೆ ಹೇಳ್ತೇನೆ ನಾನು. ಅವ್ರು ಯಾವ ರೀತಿಯ ಥಿಂಕಿಂಗ್ ಹೊಂದಿದವರು ಅಂತ ಹೇಳಿ ಇದ್ರಲ್ಲಿರುವಂತದ್ದು. ಸಾಂವಿಧಾನಿಕ ಚೌಕಟ್ಟಿನ ಒಳಗೆ ಪ್ರಾರ್ಥನೆ ಮತ್ತು ಮನವಿಗಳ ಮೂಲಕ ತಮ್ಮ ಬೇಡಿಕೆಗಳನ್ನು ಸರ್ಕಾರದ ಮುಂದಿಡ್ತಾರೆ. ಅಂದ್ರೆ ಅವರು ಮಂದಗಾಮಿಗಳು ಹೇಗೆ ಅಂತ ಹೇಳಿದ್ರೆ ಯಾವುದೇ ಕಠೋರ ನೀತಿಯನ್ನ ಹೊಂದಿರ್ಲಿಲ್ಲ. ಮಂದಗಾಮಿಗಳು ಅಂದ್ರೆ ಬಹಳ ಸ್ಮೂತ್ ಆಗಿ ತಮ್ಮ ವಿಚಾರವನ್ನ ಬ್ರಿಟಿಷರಿಗೆ ತಿಳಿಸುವಂತವ್ರು, ತಮ್ಮ ಬೇಡಿಕೆಯನ್ನ ಬ್ರಿಟಿಷರಿಗೆ ತಿಳಿಸು ಅಂದ್ರೆ ರಿಕ್ವೆಸ್ಟಿಂಗ್ ರೀತಿಯಲ್ಲಿ, ದಯಾಳುವಾಗಿ, ಬಹಳ ಕರುಣಾಮಯವಾದಂತಹ ರೀತಿಯಲ್ಲಿ ಸೊ ತಮ್ಮ ಬೇಡಿಕೆಗಳನ್ನ ಬ್ರಿಟಿಷ್ ಸರ್ಕಾರದ ಮುಂದೆ ಯಾರು ಇಡ್ತಿದ್ರು, ಸೊ ಅವರೇ ಮಂದಗಾಮಿಗಳು. ಅವರಲ್ಲಿ ಯಾವುದೇ ಕಠೋರ ಅಥವಾ ಹಿಂಸಾತ್ಮಕವಾದಂತಹ ವಿಚಾರಗಳು ಮಂದಗಾಮಿಗಳಲ್ಲಿ ಇರ್ಲಿಲ್ಲ. ಮತ್ತೆ ಇಮಿಡಿಯೇಟ್ ಆಗಿ ಡಿಸೈಡ್ ಮಾಡುವಂತಹ ಯಾವುದೇ ಒಂದು ಥಿಂಕಿಂಗ್ ಮಂದಗಾಮಿಗಳಲ್ಲಿ ಇರ್ಲಿಲ್ಲ. ಸೊ ಬಹಳ ವಿನಯಪೂರ್ವಕವಾಗಿ ಬೇಡಿಕೆಗಳ ಮೂಲಕ ಸೊ ಅವರು ಬ್ರಿಟಿಷರ ಹತ್ರ ವಿನಂತಿಯನ್ನ ಮಾಡ್ತಾ ಇದ್ರು. ಮಂದಗಾಮಿಗಳು ಜನರಲ್ಲಿ ರಾಜಕೀಯ ಎಚ್ಚರವನ್ನು ತರುವ ಪ್ರಯತ್ನವನ್ನು ಸಹ ಮಾಡಿದ್ದಾರೆ. ರಾಜಕೀಯವಾದಂತಹ ಕೆಲವೊಂದು ವಿಚಾರಗಳನ್ನ ಜನರಿಗೆ ತಿಳಿಸುವಂತಹ ಕೆಲಸವನ್ನು ಸಹ ಮಂದಗಾಮಿಗಳು ಮಾಡಿದ್ದಾರೆ ಅಂತ ಹೇಳಿ ಹೇಳ್ಬೋದು. ಸೊ ಇವರು ಮುಖ್ಯವಾಗಿ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಸೊ ಇವರು ಭಾರತೀಯರಿಗೆ ಸಲ್ಲಬೇಕಾದ ನ್ಯಾಯವನ್ನು ಕುರಿತು ಸಭೆಯನ್ನು ನಡೆಸಿ ಚರ್ಚಿಸಿ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸ್ತಾ ಇದ್ರು. ಅದೇ ನಾನು ಆಗ ಹೇಳಿದ್ದಲ್ಲ. ಸೊ ಯಾವುದೇ ಇಮಿಡಿಯೇಟ್ ಆಗಿ ಅವರದ್ದು ಡಿಸಿಷನ್ ಆಗ್ತಿರ್ಲಿಲ್ಲ, ಬಹಳ ನಿಧಾನವಾದಂತಹ ರೀತಿಯಲ್ಲಿ ಡಿಸೈಡ್ ಆಗ್ತಾ ಇತ್ತು. ಸೊ ನೆಕ್ಸ್ಟ್ ನಾವು ನೋಡ್ಲಿಕ್ಕಿರುವಂತದ್ದು ಅವರ ಬೇಡಿಕೆ ಏನು ಅಂತ ಹೇಳಿ. ಇದಿಷ್ಟು ನಾನು ಹೇಳಿದ್ದು ಮಂದಗಾಮಿಗಳ ಬೇಡಿಕೆಗಳಲ್ಲ. ಮಂದಗಾಮಿಗಳು ಯಾವ ರೀತಿ ಥಿಂಕಿಂಗ್ ಹೊಂದಿದ್ರು, ಮಂದಗಾಮಿಗಳು ಸ್ವಾತಂತ್ರ್ಯ ಹೋರಾಟದಲ್ಲಿ ಯಾವ ಒಂದು ದಾರಿಯನ್ನು ಅನುಸರಿಸ್ತಾ ಇದ್ರು ಅಂತ ಹೇಳಿದ್ದು ನಾನು. ಟೋಟಲ್ ಆಗಿ ವಿನಯಪೂರ್ವಕವಾಗಿ ದಯಾಳುವಾದಂತಹ ರೀತಿಯಲ್ಲಿ, ರಿಕ್ವೆಸ್ಟಿಂಗ್ ರೀತಿಯಲ್ಲಿ ಅವರೊಂದು ಪ್ರೊಸೆಸ್ ಅನ್ನ ಮಾಡ್ತಾ ಇದ್ರು. ಈಗ ನಾವು ನೆಕ್ಸ್ಟ್ ನೋಡ್ಲಿಕ್ಕಿರುವಂತದ್ದು ಮಂದಗಾಮಿಗಳು ಆ ಎಲ್ಲ ರೀತಿಯಲ್ಲಿ ಯಾವ ಬೇಡಿಕೆಗಳನ್ನು ಬ್ರಿಟಿಷ್ ಗವರ್ಮೆಂಟ್ ನ ಮುಂದೆ ಇಟ್ರು ಅಂತ ನೋಡ್ಲಿಕ್ಕಿರೋದು. ಅದನ್ನ ನೀವು ಬರ್ಕೊಳ್ಬೇಕಾಗ್ತದೆ. ಇಷ್ಟರ ತನಕ ಕೇಳಿದ್ ಬರಿಬೇಕು ಅಂತ ಹೇಳಿಲ್ಲ. ಫಸ್ಟ್ ಒನ್ ಏನು ಅಂತ ಹೇಳಿದ್ರೆ ದೇಶದ ಕೈಗಾರಿಕೆಗಳ ಅಭಿವೃದ್ಧಿ. ಸೊ ದೇಶದ ಕೈಗಾರಿಕೆಗಳನ್ನ ಅಭಿವೃದ್ಧಿ ಮಾಡ್ಬೇಕು ಅನ್ನುವಂಥದ್ದು ಅವರ ಸಿದ್ಧಾಂತ ಆಗಿತ್ತು. ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧಿಸಿ ದಾದಾಬಾಯಿ ನವರೋಜಿ ಅವರೇ ಬಹಳ ಇಂಟ್ರೆಸ್ಟಿಂಗ್ ಆಗಿ ಅದಕ್ಕೆ ಸಿದ್ಧಾಂತವನ್ನು ಮಂಡಿಸ್ತಾರೆ. ಸಂಪತ್ತಿನ ಸೋರಿಕೆ ಸಿದ್ಧಾಂತ ಹೇಳಿ. ಅಂದ್ರೆ ಭಾರತದ ಸಂಪತ್ತು ಸೋರಿಕೆ ಆಗ್ತಾ ಇತ್ತಲ್ಲ, ಸೊ ಅದಕ್ಕೆ ಕಾರಣ ಭಾರತದಲ್ಲಿ ಇಂಡಸ್ಟ್ರಿಗಳು
ಸ್ವಲ್ಪ ಹಿಂದುಳಿದದ್ದೆ. ಸೊ ಅದಕ್ಕೋಸ್ಕರ ಭಾರತದ ಕೈಗಾರಿಕೆಗಳನ್ನ ಅಭಿವೃದ್ಧಿ ಮಾಡ್ಬೇಕು ಅಂತ ಹೇಳಿ ರಿಕ್ವೆಸ್ಟ್ ಅನ್ನ ಬ್ರಿಟಿಷ್ ಗವರ್ಮೆಂಟ್ ನ ಮುಂದೆ ಇಡ್ತಾರೆ. ಅದು ಫಸ್ಟ್ ಒನ್. ಸೆಕೆಂಡ್ ಒನ್, ಸೈನಿಕ ವೆಚ್ಚ ಕಡಿಮೆ ಮಾಡುವಂಥದ್ದು. ಅಂದ್ರೆ ಬ್ರಿಟಿಷ್ ಗವರ್ಮೆಂಟ್ ಮಿಲಿಟರಿಗೆ ತುಂಬಾ ಖರ್ಚು ಮಾಡ್ತಾ ಇತ್ತು. ಸೊ ಅವ್ರು ಏನೇ ಖರ್ಚು ಮಾಡಿದ್ರು ಸಹ ಅದು ದುಡ್ಡೇ ಯಾರ್ದು? ಭಾರತೀಯರದ್ದು. ಹೌದಾ? ಭಾರತದ ಮೂಲದ ದುಡ್ಡೇ ಆಗಿತ್ತು. ಖರ್ಚು ಅವರೇ ಮಾಡಿರ್ಲಿ ಅಥವಾ ಅವ್ರಲ್ಲಿ ಏನೇ ಪ್ರೋಗ್ರೆಸಿವ್ ಮಾಡಿರ್ಲಿ, ಅದರ ದುಡ್ಡು ಬ್ರಿಟಿಷ್ ಗವರ್ಮೆಂಟ್ ಅಂದ್ರೆ ಬ್ರಿಟನ್ ಇದಲ್ಲ, ಅದು ದುಡ್ಡೆಲ್ಲಿದ್ದು ಭಾರತದೇ ಆಗಿತ್ತು. ಸೊ ಆದ್ರಿಂದ ಸೈನಿಕ ವೆಚ್ಚವನ್ನ ಕಡಿಮೆ ಮಾಡ್ಲಿಕ್ಕೆ ರಿಕ್ವೆಸ್ಟ್ ಮಾಡ್ತಾರೆ. ನೆಕ್ಸ್ಟ್ ಗುಡ್ ಎಜುಕೇಶನ್ ಅಂದ್ರೆ ಉತ್ತಮ ಶಿಕ್ಷಣವನ್ನ ಕೊಡುವುದು ಭಾರತೀಯರಿಗೆ, ಉತ್ತಮ ಶಿಕ್ಷಣವನ್ನ ಕೊಡುವುದು. ಅದು ಥರ್ಡ್ ಬೇಡಿಕೆ, ಮೂರನೆಯ ಡಿಮಾಂಡ್ ಅದು. ನೆಕ್ಸ್ಟ್ ಒನ್, ಬಡತನದ ಬಗ್ಗೆ ಅಧ್ಯಯನ ಮತ್ತು ಪರಿಹಾರ ಕ್ರಮಗಳನ್ನು ಬ್ರಿಟಿಷ್ ಸರ್ಕಾರ ಕೈಗೊಳ್ಳಬೇಕು ಅಂತ ಹೇಳಿ ಒತ್ತಾಯಿಸಿದರು. ಅದನ್ನ ಹಾಗೆ ಬರ್ಕೊಳ್ಳಿ. ಅಂದ್ರೆ ಭಾರತದಲ್ಲಿ ಬಡತನ ಇತ್ತು, ಹೌದಾ? ಸೊ ಅದು ಇತ್ತೀಚಿನ ಇದಲ್ಲ, ಬಹಳ ಹಿಂದಿನ ಕಾಲದಿಂದಲೂ ಬಂದಂತಹ ಒಂದು ವಿಚಾರ, ಅದು ಸಮಸ್ಯೆ. ಸೊ ಬಡತನದ ಬಗ್ಗೆ ಫಸ್ಟ್ ಬ್ರಿಟಿಷ್ ಗವರ್ಮೆಂಟ್ ಅದರ ಬಗ್ಗೆ ಸ್ಟಡಿ ಮಾಡ್ಲಿ, ಸೊ ಅವರ ಬಗ್ಗೆ ತಿಳ್ಕೊಳ್ಳಿ. ಸೊ ಅವರ ಬಗ್ಗೆ ತಿಳ್ಕೊಂಡ ನಂತರ ಅದಕ್ಕೆ ಪರಿಹಾರಗಳನ್ನು ಕಂಡು ಹಿಡುಕುವಂತಹ ಕೆಲಸವನ್ನ ಬ್ರಿಟಿಷ್ ಗವರ್ಮೆಂಟ್ ಮಾಡ್ಬೇಕು ಅಂತ ಹೇಳಿ ಮಂದಗಾಮಿಗಳು ಬೇಡಿಕೆಯನ್ನು, ಇದಿಷ್ಟು ಬೇಡಿಕೆಯನ್ನ ಮಂದಗಾಮಿಗಳು ಬ್ರಿಟಿಷ್ ಸರ್ಕಾರದ ಮುಂದೆ ಇಟ್ಟಿರುವಂತದ್ದು. 4 ಬೇಡಿಕೆ ಬರ್ತೀರಿ ಅಂದ್ಕೊಂಡಿದ್ದೇನೆ. ಬರ್ದಾದ್ಮೇಲೆ ಅದಕ್ಕೆ ಇಂಪಾರ್ಟೆಂಟ್ ಅಂತ ಸಹ ಟಿಕ್ ಮಾಡಿ ಬೇಡಿಕೆಗಳಿಗೆ, 2 ಮಾರ್ಕ್ಸ್ಗೆ ಕೇಳ್ಬೋದು. ನೆಕ್ಸ್ಟ್, ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯಿಂದ ಆದಂತಹ ದುಷ್ಪರಿಣಾಮವನ್ನು ಮೊಟ್ಟ ಮೊದಲನೇ ಬಾರಿಗೆ ಮಂದಗಾಮಿಗಳು ಬಹಳ ಡೀಟೇಲ್ ಆಗಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅದರ ಬಗ್ಗೆ ಸ್ಟಡಿ ಮಾಡ್ತಾರೆ, ಅದರ ಬಗ್ಗೆ ಅವಲೋಕನವನ್ನು ಮಾಡುವಂತಹ ಪ್ರಯತ್ನವನ್ನ ಮಂದಗಾಮಿಗಳು ಮಾಡ್ತಾರೆ. ಏನಾಯ್ತು, ಬ್ರಿಟಿಷ್ ಗವರ್ಮೆಂಟ್ ಬ್ರಿಟಿಷರು ಭಾರತದಲ್ಲಿ ಆಳ್ವಿಕೆಯನ್ನ ಪ್ರಾರಂಭಿಸಿದ ನಂತರ ಏನೆಲ್ಲ ಅದರಿಂದ ಇಫೆಕ್ಟ್ಸ್ ಆಯ್ತು, ಅಂದ್ರೆ ದುಷ್ಪರಿಣಾಮ ಏನಾಯ್ತು ಅಂತ ಹೇಳಿ ಮಂದಗಾಮಿಗಳು ಅದರ ಬಗ್ಗೆ ಕೂಲಂಕುಷವಾದ ಅವಲೋಕನವನ್ನ ಮಾಡ್ಲಿಕ್ಕೆ ಪ್ರಾರಂಭಿಸ್ತಾರೆ. ಸೊ ಅದರಲ್ಲಿ ಬರುವಂತದ್ದೇ ಯಾವುದು ಅಂತ ಹೇಳಿದ್ರೆ ದಾದಾಬಾಯಿ ನವರೋಜಿ ಅವರು. ಸೊ ಈ ರೀತಿಯಲ್ಲಿ ಅವಲೋಕಿಸುವಂತಹ ಸಂದರ್ಭದಲ್ಲಿ ಮಂದಗಾಮಿಯಲ್ಲಿ ಪ್ರಮುಖ ನಾಯಕರಾದಂತಹ ದಾದಾಬಾಯಿ ನವರೋಜಿ ಅವರಿಗೆ ಸಿಕ್ಕಿರುವಂತದ್ದೇ ಭಾರತದಲ್ಲಿ ಆರ್ಥಿಕತೆಗೆ ಬಹಳಷ್ಟು, ಆರ್ಥಿಕತೆ ಮೇಲೆ ಬ್ರಿಟಿಷ್ ಗವರ್ಮೆಂಟ್ ಸ್ಟಾರ್ಟ್ ಆದ್ಮೇಲೆ ಸೊ ಬಹಳಷ್ಟು ದುಷ್ಪರಿಣಾಮ ಬೀರಿದೆ ಅಂತ ಹೇಳಿ ಗೊತ್ತಾಗ್ತದೆ. ಸೊ ಅದಕ್ಕೆ ಪೂರಕವಾಗಿ ದಾದಾಬಾಯಿ ನವರೋಜಿ ಅವರೇ ಏನೋ ಒಂದು ಸಿದ್ಧಾಂತವನ್ನ ಮಂಡಿಸ್ತಾರೆ. ಸೊ ಅದೇ ಯಾವುದು ಅಂತ ಹೇಳಿದ್ರೆ ಸಂಪತ್ತಿನ ಸೋರಿಕೆ ಸಿದ್ಧಾಂತ. ನೀವು ಅದನ್ನೇ ಹಾಗೆ ಬರ್ದ್ರೆ ಸಾಕು, ದಾದಾಬಾಯಿ ನವರೋಜಿ ಅಂತ ಬರ್ದು ಡ್ಯಾಶ್ ಹಾಕಿ ಸಂಪತ್ತಿನ ಸೋರಿಕೆ ಸಿದ್ಧಾಂತ ಅಂತ ಹೇಳಿ ಬರೀರಿ, ತುಂಬಾ ಇಂಪಾರ್ಟೆಂಟ್ ಅದು. ದಾದಾಬಾಯಿ ನವರೋಜಿ ಅವರ ಸಂಪತ್ತಿನ ಸೋರಿಕೆ ಸಿದ್ಧಾಂತ, ಅದು ಕ್ವಶನ್ ಬರ್ತದೆ 1 ಮಾರ್ಕ್ಗೆ, ತುಂಬಾ ಸರಿಯಾಗಿ ನೆನಪಿಟ್ಕೊಳ್ಳಿ. 1 ಮಾರ್ಕಿ ಕೇಳಿದ್ರೆ ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ಮಂಡಿಸಿದವರು ಯಾರು ಅಂತ ಹೇಳಿ ಕೇಳ್ಬೋದು. ಅಥವಾ ಆರ್ಥಿಕತೆಯ ದುಷ್ಪರಿಣಾಮದ ಬಗ್ಗೆ ದಾದಾಬಾಯಿ ನವರೋಜಿ ಅವರು ಮಂಡಿಸಿದ ಸಿದ್ಧಾಂತ ಯಾವುದು ಕೇಳ್ಬೋದು. ಸೊ ಹಾಗೆ ಕೇಳಿದ್ರೆ, ಇಲ್ಲ ಅಂತ ಹೇಳಿದ್ರೆ 2 ಮಾರ್ಕ್ಸ್ಗೆ ಕೇಳ್ತಾರೆ, ದಾದಾಬಾಯಿ ನವರೋಜಿ ಅವರ ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನ ವಿವರಿಸಿ ಅಂತ ಹೇಳಿ. ಸೊ ಏನು ಸಂಪತ್ತಿನ ಸೋರಿಕೆ ಸಿದ್ಧಾಂತ ಹೇಳಿದ್ರೆ ನಮ್ಗೆ ಹೆಸರಲ್ಲೇ ಗೊತ್ತಾಗ್ತದೆ, ಸಂಪತ್ತು ಸೋರಿಕೆ ಆದಂಥದ್ದು. ಎಲ್ಲಿಯ ಸಂಪತ್ತು? ಭಾರತದ ಸಂಪತ್ತು. ಸೋರಿಕೆ ಎಲ್ಲಿಗಾದ್ದು? ಬ್ರಿಟನಿಗಾದ್ದು ಅಷ್ಟೇ. ಆ ಥಿಯರಿಯ ಮೇನ್ ಕಾನ್ಸೆಪ್ಟ್ ಇರುವಂತದ್ದು ಅಷ್ಟೇ. ಸೊ ಅದನ್ನ ಅವರು ಡಿಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಅದೇನು ಅಂತ ಹೇಳಿದ್ರೆ ಸೊ ಅವರು ಅದನ್ನ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಭಾರತದ ಸಂಪತ್ತು ಯಾವ ರೀತಿಯಲ್ಲಿ ಇಂಗ್ಲೆಂಡಿಗೆ ಸೋರಿ ಹೋಗುತ್ತಿದೆ ಎಂಬುದನ್ನು ಏನು ಕರೆಕ್ಟ್ ಆಗಿ ಅಂಕಿಅಂಶ ಸಮೇತವಾಗಿ ದಾದಾಬಾಯಿ ನವರೋಜಿ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ. ಆಗಿನ ಕಾಲದಲ್ಲಿ ನೋಡಿ, ಬೇಕಿದ್ರೆ ಆಗಿನ ಕಾಲದಲ್ಲಿ ಇಷ್ಟೊಂದು ಟೆಕ್ನಾಲಜಿ ಇರಲಿಲ್ಲ. ಈಗ ನಮ್ಗೆ ಎಲ್ಲವೂ ಸಹ ನೆಟ್ ಅಲ್ಲಿ ಸಿಗ್ತದೆ, ಅಥವಾ ಎಲ್ಲೋ ಒಂದು ಕಡೆ ಅಪ್ಲೋಡ್ ಆಗಿರ್ತದೆ, ಅಥವಾ ಯಾವುದೋ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಸೊ ಎಲ್ಲಾ ಲೆಕ್ಕಾಚಾರಗಳನ್ನ ಕೊಟ್ಟಿರ್ತಾರೆ. ಸೊ ಆ ಡಿಪಾರ್ಟ್ಮೆಂಟ್ ಇಂದ ನಾವು ಮಾಹಿತಿ ಹಕ್ಕಿನ ಮೂಲಕ ನಾವು ಮಾಹಿತಿಯನ್ನ ತಗೊಳ್ಳಿಕ್ ಆಗ್ತದೆ. ಆದ್ರೆ ಆವಾಗ ಆ ರೀತಿಯ ಸಿಸ್ಟಮ್ ಇರಲಿಲ್ಲ. ಆಗ ಗವರ್ಮೆಂಟ್ ಇದ್ದದ್ದು ಸಹ ಬ್ರಿಟಿಷ್ ಇದ್ದು, ಸರಿಯಾದ ಇನ್ಫಾರ್ಮೇಶನ್ ಸಿಗ್ಲಿಲ್ಲ, ಆಗ ಮಾಹಿತಿ ಹಕ್ಕು ಸಹ ಇರ್ಲಿಲ್ಲ. ಆದ್ರೂ ಸಹ ದಾದಾಬಾಯಿ ನವರೋಜಿ ಅವರು ಏನ್ ಮಾಡಿದ್ದಾರೆ ಅಂದ್ರೆ ಅದರ ಬಗ್ಗೆ ಅಷ್ಟು ಡೀಪ್ ಆಗಿ ಸ್ಟಡಿ ಮಾಡಿ ಅಂಕಿಅಂಶ ಸಮೇತವಾಗಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಆಯ್ತಾ? ಸೊ ಅವ್ರು ಏನ್ ಮಾಡಿದ್ರು ದಾದಾಬಾಯಿ ನವರೋಜಿ ಅವರು ಯಾವ ರೀತಿಯಲ್ಲಿ ಅಂತ ಹೇಳಿ ನೋಡಿ.
ಸೊ ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಆಮದನ್ನ ಹೆಚ್ಚಿಸಿ ರಫ್ತನ್ನ ಕಡಿಮೆ ಮಾಡೋದ್ರಿಂದ, ಆಮದು ಹೆಚ್ಚಿಸುವುದು ರಫ್ತು ಕಡಿಮೆ ಮಾಡುವುದು ಅಂದ್ರೆ ಅರ್ಥ ಎಂತ? ಆಮದು ಅಂದ್ರೆ ಎಂತ, ರಫ್ತು ಅಂದ್ರೆ ಎಂತ? ಯಾರು ಹೇಳ್ಬೋದು? ಆಮದು ಅಂದ್ರೆ ನಾವು ತಕೊಳ್ಳುದು, ರಫ್ತು ಅಂದ್ರೆ ಯಾರು ನಾವು ಹೇಳ್ಬೋದು? ಬೇರೆ ದೇಶ. ಅನ್ಮ್ಯೂಟ್ ಮಾಡೋದು ಚರಂಡಿ. ಹೇಳುದು. ರಫ್ತು ಅಂದ್ರೆ ಹೇಳಿ ಮಕ್ಳೇ. ನಾವು ಬೇರೆ ದೇಶ ರವಾನೆ ಮಾಡುದು. ನಮ್ಮ ದೇಶದಿಂದ ಇನ್ನೊಂದು ದೇಶಕ್ಕೆ ಕೊಟ್ರೆ ಅದಕ್ಕೆ ಅಂತ ಹೇಳ್ತೇವೆ, ಬೇರೆ ದೇಶದಿಂದ ನಾವು ಪಡ್ಕೊಂಡ್ರೆ ಅದಕ್ಕೇನೆ ಹೇಳ್ತೇವೆ? ಬೇರೆ ದೇಶಕ್ಕೆ ಕೊಟ್ರೆ ಬೇರೆ ಅದು ದೇಶ ಆಮದು ಅಂತೆ. ಬೇರೆ ದೇಶಕ್ಕೆ ಕೊಟ್ರೆ ಹೇಳಮ್ಮ ರಫ್ತು. ವರ್ಷಿತಾ. ಬೇರೆ ದೇಶಕ್ಕೆ ಕೊಟ್ರೆ ರಫ್ತು. ಮೇಡಮ್ ಕೇಳಿಸ್ತಿಲ್ವಾ? ಕೇಳುದಿಲ್ಲ ಹೇಳಿದ್ದು ಯಾವ ಮಕ್ಕಳು ಸಹ. ಯಾಕೆ? ಆಮದು ಅಂದ್ರೆ ಬೇರೆ ದೇಶಕ್ಕೆ ಕೊಟ್ರೆ ರಫ್ತು ಹೇಳ್ತಾ ಇದ್ದೇವೆ, ನಂಗೆ ಕೇಳುದಿಲ್ಲ ಅಲ್ಲ. ನಂಗೆ ಕೇಳ್ತಿಲ್ಲ ಅಲ್ಲ ಮಕ್ಳೇ, ನಾನು ಮ್ಯೂಟ್ ಮಾಡ್ಲಿಲ್ಲ. ಓಕೆ, ಈಗ ಯಾರು ಅನ್ಮ್ಯೂಟ್ ಮಾಡ್ಬೇಡಿ. ಸುರಕ್ಷಾ ನೋಡ, ಅನ್ಮ್ಯೂಟ್ ಮಾಡಿ ಈಗ ಹೇಳಮ್ಮ. ವರ್ಷಿತನಾ? ಹೇಳು. ಆಮದು ಅಂದ್ರೆ ಬೇರೆ ದೇಶದಿಂದ ತೆಗೆದುಕೊಳ್ಳುವುದು. ಬೇರೆ ದೇಶದಿಂದ ತೆಗೆದುಕೊಳ್ಳುವುದು. ಆಮದನ್ನ ಹೆಚ್ಚು, ರಫ್ತನ್ನ ಕಡಿಮೆ ಮಾಡ್ಬೇಕು. ರಫ್ತು ಅಂದ್ರೆ ಬೇರೆ ದೇಶಕ್ಕೆ ಕೊಡುವುದು. ಬೇರೆ ದೇಶಕ್ಕೆ ಕಳಿಸಿದ್ರೆ ಅದನ್ನ ರಫ್ತು ಅಂತ ಹೇಳ್ತಾರೆ. ಆಮದು ಅಂದ್ರೆ ಬೇರೆ ದೇಶದಿಂದ ತಗೊಳ್ಳುದು. ಬೇರೆ ದೇಶದಿಂದ ತಕೊಳ್ಳುದು. ಈಗ ನಂಗೆ ಎಂತ ಮಾಡ್ಬೇಕು ಗೊತ್ತುಂಟಾ, ನಿಮ್ಗೆ ಅಲ್ಲಿ ಕೆಲವರಿಗೆ ಕನ್ಫ್ಯೂಷನ್ ಉಂಟು. ಈ ಕ್ಲಾಸ್ ಆದ ಕೂಡಲೇ ಆಮದ್ ಅಂದ್ರೆ ಎಂತ, ರಫ್ತು ಅಂದ್ರೆ ಎಂತ ಅಂತ ಹೇಳಿ ಹೇಳ್ಬೇಕು, ಹುಡುಕಿ ಹೇಳ್ಬೇಕು ನೀವು. ಆಮದು ಅಂದ್ರೆ ಎಂತ, ರಫ್ತು ಅಂದ್ರೆ ಎಂತ ಅಂತ ಹೇಳಿ. ಆಗ್ಬೋದಾ? ಸೊ ನೋಡಿ, ಆಮದನ್ನ ಹೆಚ್ಚಿಸಿ ರಫ್ತನ್ನ ಕಡಿಮೆ ಮಾಡಿದ್ದರಿಂದ ಪ್ರತಿಕೂಲ ಸಂದಾಯ. ಇದೀಗ ಈಗ ನಾನು ಹೇಳ್ತಿರುವಂತದ್ದು ಸೊ ದಾದಾಬಾಯಿ ನವರೋಜಿಯವರ ಏನು ಸಂಪತ್ತಿನ ಸೋರಿಕೆ ಸಿದ್ಧಾಂತ. ಆಮದನ್ನು ಹೆಚ್ಚಿಸಿ ರಫ್ತನ್ನು ಕಡಿಮೆ ಮಾಡಿದ್ದರಿಂದ ಪ್ರತಿಕೂಲ ಸಂದಾಯ ಉಂಟಾಗಿ ದೇಶದ ಸಂಪತ್ತು ಇಂಗ್ಲೆಂಡಿಗೆ ಹರಿಯಲು ಕಾರಣವಾಯಿತು ಎಂದು ಅವರು ಪ್ರತಿಪಾದಿಸಿದರು. ಈ ಸ್ಟೇಟ್ಮೆಂಟ್ ಅಲ್ಲಿ ನಿಮಗೆ ಗೊತ್ತಾಗ್ತದೆ. ನಂಗೆ ಅಲ್ಲಿ ಕೆಲವರ ಮೆಸೇಜ್ ಅರ್ಥ ಆಗ್ಲಿಲ್ಲ, ಅದಕ್ಕೋಸ್ಕರ ನಾನು ಹಾಗೆ ಹೇಳಿದ್ದು. ಆಯ್ತಾ? ಸೊ ಏನು ಅಂತ ಹೇಳಿದ್ರೆ, ಬೇಡ ಬಿಡಿ, ನಿಮಗೆ ಯಾಕೆ ಒಂದು ಕೆಲಸ. ಸೊ ಇಲ್ಲಿ ಏನು ಅಂತ ಹೇಳಿದ್ರೆ, ಅವ್ರು ಮಕ್ಕಳು ಹೇಳಿದ್ದು ಸರಿ ಉಂಟು, ಏನ್ ಪ್ರಾಬ್ಲಮ್ ಇಲ್ಲ. ರಫ್ತು ಅಂತ ಆಮದನ್ನ ಹೆಚ್ಚಿಸಿದ್ದಾರೆ. ಯಾರು? ಬ್ರಿಟಿಷ್ ಗವರ್ಮೆಂಟ್ ಆಮದನ್ನ ಹೆಚ್ಚಿಸಿದ್ದಾರೆ. ಆಮದು ಅಂತ ಹೇಳಿದ್ರೆ ಆಮದು ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ತೆಕೊಳ್ಳುದು. ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ತಕೊಳ್ಳುದು ಅಂದ್ರೆ ನಾವು ಪರ್ಚೇಸ್ ಮಾಡುದು. ಹೌದಾ? ಈಗ ಬೇರೆ ದೇಶದಿಂದ ನಾವು ತಕೊಳ್ಳುವಂಥದ್ದು, ಅದನ್ನ ಆಮದು ಹೇಳ್ತಾರೆ. ನಮಗೆ ಯಾವಾಗ ಲಾಭ ಆಗುದು ನಮ್ಮ ದೇಶಕ್ಕೆ? ಆಮದು ಹೆಚ್ಚಾದ್ರೇನ, ರಫ್ತು ಹೆಚ್ಚಾದ್ರೇನ? ರಫ್ತು ಹೆಚ್ಚಾದ್ರೆ ನಮ್ಮ ದೇಶಕ್ಕೆ ಲಾಭ. ಯಾಕೆ? ನಮ್ಮ ದೇಶಕ್ಕಾಗಿ ಇನ್ಕಮ್ ಹೆಚ್ಚಾಗ್ತದೆ, ನಮ್ಮ ದೇಶಕ್ಕೆ ಇನ್ಕಮ್ ಬರ್ತದೆ. ಹೌದಾ? ನಮ್ಮಲ್ಲಿ ಹೆಚ್ಚಿದ ನಾವು ಬೇರೆ ದೇಶಕ್ಕೆ ಕೊಡ್ತೇವೆ ಅಂದ್ರೆ ರಫ್ತು ಮಾಡ್ತೇವೆ. ಕರೆಕ್ಟಾ? ಸೊ ಇಲ್ಲಿ ಬ್ರಿಟಿಷ್ ಗವರ್ಮೆಂಟ್ ಏನ್ ಮಾಡಿದ್ರು? ಉಲ್ಟಾ ಮಾಡಿದ್ರು, ಆಮದನ್ನ ಹೆಚ್ಚಿಸಿದ್ರು. ಅಂದ್ರೆ ಬ್ರಿಟನ್ ಇಂದ ನಮ್ಮ ದೇಶಕ್ಕೆ ಆಮದು, ಬ್ರಿಟನ್ ದೇಶದಿಂದ ನಮ್ಮ ದೇಶಕ್ಕೆ ವಸ್ತುಗಳನ್ನ ನಾವು ತಕೊಳ್ಳುವ ಹಾಗೆ ಮಾಡಿದ್ರು. ಸೊ ನಮ್ಮ ದೇಶದಿಂದ ಬೇರೆ ದೇಶಕ್ಕೆ ಹೋಗುದು ಕಡಿಮೆ ಆಯ್ತು. ಸೊ ಅದೇ ಒಂದು ಕಾರಣ ಆಯ್ತು ನಮ್ಮ ದೇಶದಲ್ಲಿ ಆರ್ಥಿಕತೆ ಕುಗ್ಲಿಕ್ಕೆ, ಯಾವಾಗ ಬ್ರಿಟಿಷ್ ಗವರ್ಮೆಂಟ್ ರೂಲ್ ಮಾಡ್ತಿರುವಂತಹ ಸಂದರ್ಭದಲ್ಲಿ. ಆದ್ರಿಂದಾಗಿ ಭಾರತದ ಆರ್ಥಿಕತೆ ಕುಗ್ತಾ ಬಂತು, ಭಾರತದ ಸಂಪತ್ತು ಸೋರಿಕೆ ಆಯ್ತು. ಅದು ಮೇನ್ ಆದಂತಹ ಕಾರಣ. ಅದು ಅವರು ಸಿದ್ಧಾಂತದಲ್ಲಿ ಅವರು ಮಂಡಿಸಿರುವಂತದ್ದು, ಅದನ್ನು ಅವರು ಪ್ರತಿಪಾದಿಸ್ತಾರೆ. ನೀವು ಅದನ್ನ ಬರ್ಕೊಳ್ಬಹುದು ಮಕ್ಳೇ, ಇಲ್ಲ ಅಂತ ಹೇಳಿದ್ರೆ ಇರ್ಬೋದು ಕ್ವಶನ್ ನಿಮಗೆ. ಆಯ್ತಾ? ಈಗ ಬರ್ಕೊಳ್ಬೇಕು ಅಂತ ಹೇಳಿಲ್ಲ, ಪಾಠವನ್ನ ಮಾಡುವಾಗ್ಲೂ ಬರ್ಕೊಳ್ಬಹುದು. ಹಿಸ್ಟ್ರಿ ಫಸ್ಟ್ ಪಾಠ ಅಲ್ಲ, ಸೊ ನಿಮಗೆ NTS ಎಕ್ಸಾಮಿಗಿಂತ ಮುಂಚೆ ಆಗ್ತದೆ ಈ ಪಾಠ. ಆಯ್ತಾ? ಪ್ರಾಬ್ಲಮ್ ಇಲ್ಲ.
ಸೊ ಇದೊಂದು. ನೆಕ್ಸ್ಟ್ ಇನ್ನೊಂದೇನು ಅಂತ ಹೇಳಿದ್ರೆ, ಬ್ರಿಟಿಷ್ ಅಧಿಕಾರಿಗಳಿಗೆ ನೀಡುತ್ತಿದ್ದಂತಹ ವೇತನ ಇರ್ಬೋದು, ಅಥವಾ ಅವರಿಗೆ ನೀಡ್ತಿದ್ದಂತಹ ಬೇರೆ ಬೇರೆ ರೀತಿಯಾದಂತಹ ಭತ್ಯೆಗಳು, ಅಥವಾ ಅವರಿಗೆ ನೀಡ್ತಿದ್ದಂತಹ ರಿಟೈರ್ಮೆಂಟ್ ಪೆನ್ಷನ್ಸ್, ಸೊ ಅಥವಾ ಅಡ್ಮಿನಿಸ್ಟ್ರೇಷನ್ಗೆ ಏನೇ ಒಂದು ಖರ್ಚು ಮಾಡಿದ್ರು, ಆಡಳಿತಾತ್ಮಕ ವಿಚಾರವಾಗಿ ಅವ್ರು ಏನೇ ಖರ್ಚು ಮಾಡಿದ್ರು ಬ್ರಿಟಿಷ್ ಗವರ್ಮೆಂಟ್, ಸೊ ಯಾವುದನ್ನ ಖರ್ಚು ಮಾಡ್ತಿದ್ರು ಅವರು? ಭಾರತದ ಸಂಪತ್ತನ್ನೇ ಖರ್ಚು ಮಾಡ್ತಿದ್ರು. ಸೊ ಬ್ರಿಟಿಷ್ ಗವರ್ಮೆಂಟ್ ಭಾರತದಲ್ಲಿ ಏನೇ ಮಾಡಿದ್ರು ಸಹ, ಸೊ ಅದೆಲ್ಲವೂ ಸಹ ಯಾರ ಮೇಲೆ ಹೊರೆ? ಭಾರತದ ಮೇಲೆ. ಅಂದ್ರೆ ಭಾರತದ ಸಂಪತ್ತೇ ಹೋಗ್ತಾ ಇದ್ದದ್ದು, ಖಾಲಿ ಆಗ್ತಿದ್ದದ್ದು. ಬ್ರಿಟನ್ನ ಖಜಾನೆ ಹಾಗೇ ತುಂಬ್ತಾ ಇರ್ತಿತ್ತು. ಅಂದ್ರೆ ಈಗ ಬ್ರಿಟಿಷ್ ಅಧಿಕಾರಿಗಳಿಗೆ ಕೊಟ್ರು, ಬ್ರಿಟಿಷ್ ಆಡಳಿತಕ್ಕೆ ಕೊಟ್ರು ಅಂತ ಹೇಳಿದ್ರೆ, ಸೊ ಅದು ಬ್ರಿಟನ್ ಗವರ್ಮೆಂಟ್ಗೆ ಇನ್ಕಮ್. ಹೌದಾ? ಒಬ್ಬ ವ್ಯಕ್ತಿಗೆ ಇಲ್ಲಿಂದ ಕೊಟ್ರು ಅಂತ ಹೇಳಿದ್ರೆ, ಬ್ರಿಟಿಷ್ ವ್ಯಕ್ತಿಗೆ ಇಲ್ಲಿಂದ ನಾವು ಕೊಟ್ಟೆವು ಅಂತ ಹೇಳಿದ್ರೆ, ಸೊ ಅದು ಆ ದೇಶದ ಒಂದು ತಲಾದಾಯ ಹೆಚ್ಚಾದ ಹಾಗೆ. ಹೌದಾ? ಪರ್ ಕ್ಯಾಪಿಟಲ್ ಇನ್ಕಮ್ ಹೆಚ್ಚಾದ ಹಾಗೆ. ಸೊ ಆಗ ಬ್ರಿಟನ್ ಗವರ್ಮೆಂಟ್ಗೆ ಅದರಿಂದ ಹೆಚ್ಚು ಲಾಭ ಆಗ್ತಾ ಹೋಯ್ತು ಅಂತ ಹೇಳ್ಬೋದು. ಅದನ್ನು ಸಹ ಅವರು ಈ ಒಂದು ಸಿದ್ಧಾಂತದಲ್ಲಿ ತಿಳಿಸ್ತಾರೆ. ಸೊ ನೆಕ್ಸ್ಟ್ ವಿಷಯ ಏನು? ಅದಕ್ಕೆ ದಾದಾಬಾಯಿ ನವರೋಜಿ ಅಂತೆ ಇನ್ನೊಬ್ರು ಅದರಲ್ಲಿ ಸ್ವಲ್ಪ ಪಾತ್ರವನ್ನ ವಹಿಸಿದ್ದಾರೆ. ಸೊ ಅದು ಯಾರು ಅಂತ ಹೇಳಿದ್ರೆ R.C. ದತ್. ಅವರು ತಮ್ಮ ಕೃತಿಗಳ ಮೂಲಕ ಭಾರತದ ಸಂಪತ್ತು ಯಾವ ರೀತಿಯಲ್ಲಿ ಬ್ರಿಟಿಷಿಗೆ ಹೋಗ್ತಾ ಇತ್ತು ಅಂತ ಹೇಳಿ, ಅಥವಾ ಭಾರತದ ಸಂಪತ್ತು ಬ್ರಿಟಿಷ್ ಗವರ್ಮೆಂಟ್ ಆಳ್ವಿಕೆಯಲ್ಲಿ ಯಾವ ರೀತಿಯಲ್ಲಿ ಬರಿದಾಯ್ತು ಅನ್ನೋದನ್ನು ಸಹ ಅವರು ವಿವರಿಸಿದ್ದಾರೆ. ಸೊ R.C. ದತ್, ಅದನ್ನು ಸಹ ಒಂದು ಬರ್ಕೊಳ್ಳಿ ಆಯ್ತಾ. R.C. ದತ್ ರವರು ಭಾರತದ ಸಂಪತ್ತು ಬರಿದಾದ ರೀತಿಯನ್ನು ತಮ್ಮ ಕೃತಿಗಳಲ್ಲಿ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಿ ಬರ್ತದೆ. ಸೊ ಈ ರೀತಿಯಲ್ಲಿ ದಾದಾಬಾಯಿ ನವರೋಜಿ ಇರ್ಬೋದು, ಅಥವಾ ಬೇರೆ ಬೇರೆ ಮಂದಗಾಮಿಗಳು, ಸೊ ಒಂದು ಈ INC ಸ್ಥಾಪನೆಯಾದ ಆರಂಭದ ಕಾಲದಲ್ಲಿ ಸೊ ಈ ರೀತಿಯ ಸಿದ್ಧಾಂತಗಳನ್ನ ಮಂಡಿಸಿ ಜನರಿಗೆ ಅರ್ಥ ಮಾಡಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಸೊ ಈ ಒಂದು ಪಾಲಿಸಿ ಜನರಿಗೆ ಗೊತ್ತಿರ್ಲಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಅದೇ ಡ್ರೈನ್ ಥಿಯರಿ, ಸಂಪತ್ತಿನ ಸೋರಿಕೆ ಸಿದ್ಧಾಂತ ಅನ್ನುವಂಥದ್ದು ಜನರಿಗೆ ಗೊತ್ತಿರ್ಲಿಲ್ಲ, ಹೀಗೆ ಆಗ್ತಾ ಉಂಟು ಬ್ರಿಟಿಷ್ ಗವರ್ಮೆಂಟ್ ಇಂದ ಅಂತ ಹೇಳಿ. ಸೊ ಅದನ್ನ ಜನರಿಗೆ ತಿಳಿಸುವಂತಹ ಕೆಲಸವನ್ನ ಮಂದಗಾಮಿಗಳು ಮಾಡಿದ್ದಾರೆ. ಸೊ ಆದ್ರಿಂದ ಮಂದಗಾಮಿಗಳ ಕಾಲವನ್ನು ಏನು ಅಂತ ಕರೆದ್ರೆ, ಅವರು ಯಾವುದೇ ಹಿಂಸಾತ್ಮಕ ಕೃತ್ಯ ಮಾಡ್ಲಿಲ್ಲ ಇಲ್ಲಿ, ಆಯ್ತಾ. ಸೊ ಆದ್ರಿಂದ ಸೊ ಈ ಒಂದು ಕಾಲವನ್ನ ಏನು ಅಂತ ಹೇಳಿ ಕರೆದಿದ್ದಾರೆ ಅಂತ ಹೇಳಿದ್ರೆ, ಉದಾರ ರಾಷ್ಟ್ರವಾದ ಕಾಲ ಅಂತ ಹೇಳಿ ಕರೆದಿದ್ದಾರೆ. ಮಂದಗಾಮಿಗಳ ಈ ಒಂದು ಪೀರಿಯಡ್ ಅನ್ನ ಅಥವಾ ಈ ಒಂದು ಕಾಲವನ್ನ ಸೊ ಏನು ಅಂತ ಕರೆದಿದ್ದಾರೆ ಅಂತ ಹೇಳಿದ್ರೆ, ಏನು ಉದಾರ ರಾಷ್ಟ್ರೀಯವಾದ ಕಾಲ. ಉದಾರ ರಾಷ್ಟ್ರೀಯವಾದ ಕಾಲ 1885ಕ್ಕೆ ಸ್ಥಾಪನೆ ಅಂತ INC. 1885ರಿಂದ 20 ವರ್ಷ, 1905 ಅಂದ್ರೆ ಅದು 20 ವರ್ಷ ಅಲ್ವಾ. 1885ರಿಂದ 1905 ನಡುವಿನ ಕಾಲಘಟ್ಟವನ್ನೇ ಮಂದಗಾಮಿಗಳ ಯುಗ ಅಂತ ಹೇಳಿ ಕರೆದಿದ್ದಾರೆ, ಅಥವಾ ಉದಾರ ರಾಷ್ಟ್ರೀಯವಾದ ಕಾಲ ಅಂತ ಸಹ ಕರೆದಿದ್ದಾರೆ. ಉದಾರ ರಾಷ್ಟ್ರೀಯವಾದ ಕಾಲ. ಸೊ ಅಂದ್ರೆ ಉದಾರತೆ ಅನ್ನುವಂಥದ್ದು ಇತ್ತು ಬ್ರಿಟಿಷ್ ಸರ್ಕಾರದ ಮೇಲೆ, ಅವ್ರಿಗೆ ಉದಾರತೆ ಇತ್ತು, ಆಯ್ತಾ. ಸೊ ಆ ರೀತಿಯಲ್ಲಿ ಸೊ ಇಲ್ಲಿಗೆ ನಮಗೆ ಮಂದಗಾಮಿಗಳ ಪಾರ್ಟ್ ಮುಕ್ತಾಯ ಆಗ್ತದೆ ಸ್ವಾತಂತ್ರ್ಯ ಹೋರಾಟದಲ್ಲಿ. 1885ಕ್ಕೆ ಸ್ಟಾರ್ಟ್ ಆದ್ದು, 1905 20 ವರ್ಷ ಆಗುವಾಗ, INC ಸ್ಥಾಪನೆ 20 ವರ್ಷ ಆಗುವಾಗ ಮಂದಗಾಮಿಗಳ ಯುಗ ಅಲ್ಲಿಗೆ ಚಾಪ್ಟರ್ ಕ್ಲೋಸ್ ಆಗ್ತದೆ. ನೆಕ್ಸ್ಟ್ ಬರುವಂತಹ ಯುಗ, ಇದರಿಂದ ಅಸಮಾಧಾನಗೊಂಡು ಈ ಮಂದಗಾಮಿಗಳ ಈ ಒಂದು ಉದಾರತೆಯಿಂದ ಅಥವಾ ಅವರ ಕೆಲವೊಂದು ಪಾಲಿಸಿಗಳಿಂದ ಏನು ತಮ್ಮ ಥಿಂಕಿಂಗ್ ಬೇರೆ ರೀತಿಯಲ್ಲಿ ರೂಪುಗೊಂಡಂತಹ ಕೆಲವು ವ್ಯಕ್ತಿಗಳು ಬೇರೆ ಒಂದು ಗುಂಪನ್ನ ಕಟ್ಟಿಕೊಂಡು, ಸೊ ಅವರನ್ನೇ ನಾವು ಏನ್ ಹೇಳ್ತೇವೆ ಅಂತ ಹೇಳಿದ್ರೆ ತೀವ್ರವಾದಿಗಳು ಅಂತ ಹೇಳಿ ಹೇಳ್ತೇವೆ. ನೆಕ್ಸ್ಟ್ ಟಾಪಿಕ್ ತೀವ್ರವಾದಿಗಳು. ಸೊ ಮಂದಗಾಮಿಗಳಲ್ಲಿದ್ದಂಥದ್ದು ತುಂಬಾ ಸ್ಮೂತ್ ಪಾಲಿಸಿ, ಮೃದು ಧೋರಣೆಯನ್ನ ಹೊಂದಿದ್ದಂತಹ ಒಂದು ವ್ಯಕ್ತಿಗಳಾಗಿದ್ದು ಯಾರು? ಮಂದಗಾಮಿಗಳು. ಸೊ ಅದಕ್ಕೆ ಏನು ತೀವ್ರಗಾಮಿಗಳು ಅದನ್ನು ಒಪ್ಪುತ್ತಿರ್ಲಿಲ್ಲ. ಸೊ ಅವ್ರು ಅದಕ್ಕೆ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಮಂದಗಾಮಿಗಳು ಬ್ರಿಟಿಷರ ಬಗೆಗೆ ಮೃದು ಧೋರಣೆಯಿಂದ ಕಾಂಗ್ರೆಸ್ರಲ್ಲೇ ಅಸಂತೃಪ್ತಿ ಅಂತ ಹೇಳಿ ಹೇಳ್ತಾರೆ, ಅಥವಾ ಅಸಂತೃಷ್ಟರಾಗಿದ್ದಂತಹ ಇನ್ನೊಂದು ಗುಂಪೆ ಇವರನ್ನು ರಾಜಕೀಯ ಭಿಕ್ಷುಕರು ಅಂತ ಹೇಳಿ ಕರೆದು. ಯಾರನ್ನ? ಮಂದಗಾಮಿಗಳನ್ನ ತೀವ್ರಗಾಮಿಗಳು ಏನು ರಾಜಕೀಯ ಭಿಕ್ಷುಕರು ಅಂತ ಹೇಳಿ ಕರೆದ್ರು. ಯಾಕೆ ರಾಜಕೀಯ ಭಿಕ್ಷುಕರು ಅಂತ ಹೇಳಿ ತೀವ್ರಗಾಮಿಗಳು ಮಂದಗಾಮಿಗಳನ್ನು ಕರೆದ್ರು ಅಂದ್ರೆ, ಅವರು ಬೇಡಿಕೆಗಳನ್ನ ಇಡ್ತಾ ಇದ್ರಲ್ವಾ. ಸೊ ಅಥವಾ ಆ ಒಂದು ರಿಕ್ವೆಸ್ಟಿಂಗ್ ಸ್ಮೂತ್ ಪಾಲಿಸಿ ಇತ್ತು ಅವರಲ್ಲಿ. ಸೊ ಆ ಕಾರಣಕ್ಕೋಸ್ಕರ ತೀವ್ರಗಾಮಿಗಳು ಮಂದಗಾಮಿಗಳನ್ನ ರಾಜಕೀಯ ಭಿಕ್ಷುಕರು ಅಂತ ಹೇಳಿ ಕರೆದಂಥದ್ದು. ಸೊ ರಾಜಕೀಯ ಭಿಕ್ಷುಕರು ಅಂತ ಹೇಳಿ ಮಂದಗಾಮಿಗಳನ್ನ ತೀವ್ರಗಾಮಿಗಳು ಕರೆದಿರುವಂತದ್ದು. ಮಂದಗಾಮಿಗಳ ಆ ಮೃದು ಧೋರಣೆಯನ್ನ ಟೀಕೆ ಮಾಡ್ತಾರೆ ಯಾರು?
ತೀವ್ರಗಾಮಿಗಳು. ಟೀಕೆ ಮಾಡ್ತಾ ಇದ್ರು ಅಥವಾ ತೀವ್ರವಾದ ನಿಲುವನ್ನ ಪ್ರತಿಪಾದಿಸುತ್ತಾ ಬಂದ ಬಣವನ್ನ ಒಂದು ಟೀಕೆ ಮಾಡ್ತಾ ಇದ್ದಂತಹ ಮಂದಗಾಮಿಗಳ ಯಾವ ಸ್ಟೆಪ್ಸ್ ಆದ್ರೂ ಸಹ ಇಷ್ಟ ಆಗದೆ ಅದರಿಂದ ಅತೃಪ್ತರಾದಂತಹ ಒಂದು ಗುಂಪನ್ನೇ ನಾವೇನ್ ಹೇಳ್ತೇವೆ ಅಂತ ಹೇಳಿದ್ರೆ ತೀವ್ರವಾದಿಗಳು ಅಂತ ಹೇಳ್ತೇವೆ. ಮಂದಗಾಮಿಗಳನ್ನು ಪ್ರತಿಪಾದಿಸುತ್ತಾ ಬಂದಂತಹ ಅಥವಾ ಯಾವತ್ತು ಖಂಡಿಸುತ್ತಾ ಟೀಕಿಸುತ್ತಾ ಬಂದಂತಹ ಗುಂಪೆ ಸೊ ಅದು ತೀವ್ರಗಾಮಿಗಳು. ನೆಕ್ಸ್ಟ್ ನಾವು ನೋಡ್ಲಿಕ್ಕಿರುವಂತದ್ದು ಯಾರೆಲ್ಲ ತೀವ್ರವಾದಿಗಳು ಇದ್ರು ಮೇನ್ ಆಗಿ ಅಂತ ಹೇಳಿ ಬರಿಬೇಕು ನೀವು. ಪ್ರಮುಖ ತೀವ್ರವಾದಿಗಳು ಅರಬಿಂದ ಘೋಷ್ ಬರೀರಿ ಹೆಸರು ಆಯ್ತಾ. ಅದು ಮಿಕ್ಸ್ ಅಪ್ ಮಾಡಿ ಕೊಡ್ತಾರೆ ಮಕ್ಳೇ, ಮಂದಗಾಮಿಗಳನ್ನು ಮತ್ತು ತೀವ್ರಗಾಮಿಗಳನ್ನೆಲ್ಲ NTSC ಅಲ್ಲಿ ಮಿಕ್ಸ್ ಅಪ್ ಮಾಡಿ ಕೊಡ್ತಾರೆ. ಸೊ ಆಗ ನಿಮಗೆ ಗೊತ್ತಾಗ್ಬೇಕು ಯಾರನ್ನು ಬರಿಬೇಕು ಅಂತ ಹೇಳಿ. ಸಂಬಂಧ ಸೂಚಿಗಳಾಗಿ ಕೊಡ್ಬೋದು. ಏನು ಈಗ ಫಾರ್ ಎಕ್ಸಾಂಪಲ್ ದಾದಾಬಾಯಿ ನವರೋಜಿ MG ರಾನಡೆ ಅಂತ ಹೇಳಿಕೊಟ್ಟು ನೆಕ್ಸ್ಟ್ ಲಾಲಾ ಲಜಪತ್ ರಾಯ್ ಅಂತ ಕೊಟ್ಟು ಡ್ಯಾಶ್ ಅಂತ ಕೊಟ್ರೆ ಆಗ ಆಪ್ಷನ್ ಅಲ್ಲಿ ನೀವು ಲಾಲಾ ಲಜಪತ್ ರಾಯ್ ಅಥವಾ ಯಾರ ತೀವ್ರಗಾಮಿಗಳಿದ್ರೆ ಅವರನ್ನ ಬರಿಬೇಕು. ಹಾಗೆಲ್ಲ ಕೊಡ್ತಾರೆ. ನಿಮ್ಗೆ ಗೊತ್ತುಂಟು NTSC ಹೇಗೆ ಕೇಳ್ತಾರೆ ಅಂತೇಳಿ. NNMS ನ ನೆಕ್ಸ್ಟ್ ಸ್ಟೇಜ್, NNMS ನ ಸ್ಟೇಜ್ ಒಂದು ನೆಕ್ಸ್ಟ್ ಸ್ಟೇಜ್ ಅಲ್ಲಿ ಇರ್ತದೆ. ಅರಬಿಂದ ಘೋಷ್, ಬಿಪಿನ್ ಚಂದ್ರ ಪಾಲ್, ಲಾಲಾ ಲಜಪತ್ ರಾಯ್ ಮತ್ತು ಬಾಲ್ ಗಂಗಾಧರ್ ತಿಲಕ್ ಅಥವಾ ಬಾಲ್ ಗಂಗಾಧರ್ ತಿಲಕ್. ಅದರಲ್ಲಿ ತೀವ್ರಗಾಮಿಗಳನ್ನ ಹೇಗೆ ನೆನಪಿಟ್ಟುಕೊಳ್ಳೋದು ಅಂತ ಹೇಳಿದ್ರೆ ಅದೊಂದು ಒಂದು ಅವರನ್ನ ಒಂದು ರೀತಿಯಲ್ಲಿ 3 ಜನ ತ್ರಿಮೂರ್ತಿಗಳು ಅಂತ ಹೇಳಿ ಅಥವಾ ಅವರನ್ನೊಂದು 3 ಜನರನ್ನ ಬಹಳ ಪ್ರಮುಖರಾಗಿ ಕರಿತಾ ಇದ್ರು. ಲಾಲ್ ಬಾಲ್ ಪಾಲ್ ಅಂತ ಹೇಳಿ. ಲಾಲ್ ಅಂತ ಹೇಳಿದ್ರೆ ಲಾಲಾ ಲಜಪತ್ ರಾಯ್, ಬಾಲ್ ಅಂದ್ರೆ ಬಾಲ್ ಗಂಗಾಧರನಾಥ್ ತಿಲಕ್, ಪಾಲ್ ಅಂದ್ರೆ ಬಿಪಿನ್ ಚಂದ್ರ ಪಾಲ್. ಲಾಲ್ ಬಾಲ್ ಪಾಲ್ ಅದು ನಾನು ಏನು ಹುಡುಕಿರುವಂತದ್ದಲ್ಲ. ಸೊ ಅದು ಕೆಲವು ಟೆಕ್ಸ್ಟ್ ಬುಕ್ ಅಲ್ಲಿ ಸಹ ಉಂಟು. ಅಂದ್ರೆ ನೀವು ಹೈಯರ್ ಸ್ಟಡೀಸ್ ಅಲ್ಲಿ ಹಿಸ್ಟ್ರಿ ತಗೊಳ್ತಾ ಮುಂದುವರಿದ್ರೆ ಅದರಲ್ಲಿ ಉಂಟು. ತೀವ್ರಗಾಮಿಗಳಲ್ಲಿ ಪ್ರಮುಖರಾದಂತಹ 3 ಲಾಲ್ ಬಾಲ್ ಪಾಲ್, ಅದನ್ನ ಅವರೊಂದು ಗುಂಪು ಅಂತ ಕರೀತಾರೆ, ಲಾಲ್ ಬಾಲ್ ಪಾಲ್. ಸೊ ನಿಮಗೆ ನೆನಪಿಟ್ಟುಕೊಳ್ಳಿಕ್ಕೆ ಸುಲಭ ಆಗ್ಲಿ ಅಂತ ನಾನು ಅದನ್ನ ಹೇಳಿದ್ದು. ಲಾಲ್ ಅಂದ್ರೆ ಲಾಲಾ ಲಜಪತ್ ರಾಯ್ ಗೊತ್ತಿರ್ಬೇಕು ಅದರ ಫುಲ್ ಫಾರ್ಮ್. ಲಾಲ್ ಅಂದ್ರೆ ಲಾಲಾ ಲಜಪತ್ ರಾಯ್, ಬಾಲ್ ಅಂದ್ರೆ ಬಾಲ ಗಂಗಾಧರನಾಥ್ ತಿಲಕ್, ಪಾಲ್ ಅಂದ್ರೆ ಬಿಪಿನ್ ಚಂದ್ರ ಪಾಲ್. ಲಾಲ್ ಬಾಲ್ ಪಾಲ್ ಬರ್ಕೊಳ್ಳಿ ಬೇಕಿದ್ರೆ, ಅದೊಂಥರ ಏನು ಕೋಡಿಂಗ್ ತರ ನಿಮಗೆ. ಲಾಲ್ ಬಾಲ್ ಪಾಲ್, ಲಾಲ್ ಬಾಲ್ ಪಾಲ್. ಅದ್ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇಲ್ಲ ಆಯ್ತಾ. ಹೈಯರ್ ಸ್ಟಡೀಸ್ ಟೆಕ್ಸ್ಟ್ ಬುಕ್ ಅಲ್ಲಿ ಅಥವಾ ಹಿಸ್ಟ್ರಿ ರಿಲೇಟೆಡ್ ಆಗಿ ಓದುವ ಹ್ಯಾಬಿಟ್ ಇದ್ರೆ ಅದ್ರಲ್ಲಿ ಇರ್ತದೆ. ಇವ್ರು ಏನ್ ಮಾಡ್ತಾರೆ ಅಂದ್ರೆ ಸಂವಿಧಾನಾತ್ಮಕ ಕಾಯ್ದೆಗಳ ಮೂಲಕ ಭಾರತೀಯರಿಗೆ ಶಾಸನ ಸಭೆಗಳಿಗೆ ನಾಮನಿರ್ದೇಶನ ಮಾಡುವ ಮೂಲಕ ಮಹದುಪಕಾರ ರಿಪೀಟ್ ಆಯ್ತಾ. ಸಂವಿಧಾನಾತ್ಮಕ ಕಾಯ್ದೆಗಳ ಮೂಲಕ ಭಾರತೀಯರಿಗೆ ಶಾಸನ ಸಭೆಗಳಿಗೆ ಅಂದ್ರೆ ಅವರದೆಲ್ಲವೂ ಏನಂತ ಹೇಳಿದ್ರೆ ಲೆಜಿಸ್ಲೇಚರ್ ಪ್ರಕಾರ. ಸೊ ಬ್ರಿಟಿಷರಿಗೆ ಏನೇನು ರೈಟ್ಸ್ ಇದೆಯೋ ದ ಸೇಮ್ ರೈಟ್ಸ್ ಭಾರತೀಯರಿಗೆ ಸಹ ಕೊಡ್ಬೇಕನ್ನುವಂತಹ ಪಾಲಿಸಿ ತೀವ್ರಗಾಮಿಗಳು. ನೀವು ಹಾಗೆ ಇಟ್ಕೊಳ್ಳಿ. ಸೊ ನಿಮಗೆ ಅದು ಇಲ್ಲಿ ಸೆಂಟೆನ್ಸ್ ನೋಡಿ ಆಗೋ ನಿಮ್ಗೆ ತಲೆ ಬಿಸಿ ಏನಪ್ಪಾ ಇದು ಅಂತ ಹೇಳಿದ್ರೆ ಅಷ್ಟೇ. ಲೆಜಿಸ್ಲೇಚರ್ ಅಂದ್ರೆ ಶಾಸನಾತ್ಮಕವಾಗಿ ಶಾಸನಬದ್ಧವಾಗಿ ಬ್ರಿಟಿಷ್ ಗವರ್ಮೆಂಟ್ ಏನೆಲ್ಲ ರೈಟ್ಸ್ ಉಂಟು ಸೊ ಆ ಎಲ್ಲ ರೈಟ್ಸ್ಗಳು ಭಾರತೀಯರಿಗೂ ಸಹ ಸಿಗ್ಬೇಕು ಅನ್ನುವಂಥದ್ದು ಇವರ ಮೇನ್ ಇಂಟೆನ್ಷನ್. ಸಂವಿಧಾನಾತ್ಮಕ ಕಾಯ್ದೆಗಳ ಮೂಲಕ ಭಾರತೀಯರಿಗೆ ಶಾಸನ ಸಭೆಗಳಿಗೆ ನಾಮನಿರ್ದೇಶನ ಮಾಡುವ ಮೂಲಕ ಮಹದೂಪಕಾರ ಮಾಡುತ್ತಿದ್ದೇವೆ ಎಂಬ ಬ್ರಿಟಿಷರ ಧೋರಣೆಯನ್ನು ಬಲವಾಗಿ ವಿರೋಧಿಸ್ತಾರೆ. ಅಂದ್ರೆ ಅವರು ಸುಮ್ನೆ ನಾಮಕಾವಸ್ಥೆಗೆ ಬ್ರಿಟಿಷರ್ ಆ ರೀತಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರ್ತು. ಅದು ತೀವ್ರಗಾಮಿಗಳೇ ಗೊತ್ತಾಗ್ತದೆ. ಅಂದ್ರೆ ಜಸ್ಟ್ ನಾಮನಿರ್ದೇಶನ ಮಾಡುವಂತಹ ಕೆಲಸವನ್ನ ಕೊಟ್ಟಿದ್ದೇವೆ ಭಾರತೀಯರಿಗೆ ಅಂತ ಹೇಳುವಂತಹ ಒಂದು ಹೊಸ ಒಂದು ಕಾನ್ಸೆಪ್ಟ್ ಅನ್ನ ಬ್ರಿಟಿಷ್ ಗವರ್ಮೆಂಟ್ ಹುಡುಕಿರ್ತದೆ. ಸೊ ಅದರಿಂದ ಏನ್ ಪ್ರಯೋಜನ ಇರಲಿಲ್ಲ ಭಾರತೀಯರಿಗೆ. ಸೊ ಆದ್ರಿಂದ ಅದನ್ನ ಅವರು ವಿರೋಧಿಸ್ತಾರೆ. ಭಾರತ ಕಾಯ್ದೆ 1861 ಮತ್ತು 1892 ಬಗ್ಗೆನ ಹೆಚ್ಚಿನ ಮಾಹಿತಿಯನ್ನ ನೀವು ಸಂಗ್ರಹಿಸಬೇಕಾಗ್ತದೆ. ಸೊ ಯಾಕೆ ಅಂತ ಹೇಳಿದ್ರೆ ಸೊ ನಿಮಗೆ ಇಲ್ಲಿ ಕಾಯ್ದೆಗಳ ಬಗ್ಗೆ ಅಥವಾ ಭಾರತೀಯರಿಗೆ ಈ ಒಂದು ನಾಮನಿರ್ದೇಶನ ಮಾಡುವಂತಹ ರೈಟ್ಸ್ ಯಾವ ಕಾಯ್ದೆ ಮೂಲಕ ಬಂತು ಅಂತ ಹೇಳಿ ಗೊತ್ತಾಗ್ತದೆ. ನಿಮಗೆ ಅದು ಪಾಠ ಆಗಿದೆ ಅಂತ ಹೇಳಿ ಗೊತ್ತಿಲ್ಲ ಮಕ್ಳೇ. ಪಿಟ್ಸ್ ಇಂಡಿಯಾ ಆಕ್ಟ್, ರೆಗ್ಯುಲರ್ ಆಕ್ಟ್ ಆ ಪಾಠ ಆಗಿದೆ ಕಾಯ್ದೆಗಳದ್ದು ಇತಿಹಾಸದಲ್ಲಿ.
ರೆಗ್ಯುಲೇಟಿಂಗ್ ಕಾಯ್ದೆ, ಪಿಟ್ಸ್ ಇಂಡಿಯಾ ಆಕ್ಟ್, ಚಾರ್ಲ್ಸ್ ವುಡ್ ಆಕ್ಟ್, ಅದೆಲ್ಲ ರೆಗ್ಯುಲೇಟಿಂಗ್ ಕಾಯ್ದೆ. ಆಗ್ತಾ ಉಂಟಲ್ವಾ? ಸೊ ಅದರಲ್ಲಿ ನೋಡಿ ನೀವು ಕಾಯ್ದೆಗಳನ್ನು, ಅದು ತುಂಬಾ ಇಂಪಾರ್ಟೆಂಟ್ ಮಕ್ಕಳ ಕಾಯ್ದೆಗಳನ್ನು. ಆ ರೆಗ್ಯುಲೇಟಿಂಗ್ ಕಾಯ್ದೆ ಅದನ್ನೆಲ್ಲ ಕೇಳ್ತಾರೆ ಒಮ್ಮೊಮ್ಮೆ 2 marks ಗೆ, ಆಯ್ತಾ? ಸೊ ಆ ಕಾಯ್ದೆಗಳಿಗೆ ಸಂಬಂಧಿಸಿ ಒಂದು ಕ್ವಶನ್ ಇರ್ತದೆ NTS ಅಲ್ಲಿ ಹೆಚ್ಚಾಗಿ. ಯಾವ್ದಾದ್ರು ಎಲ್ಲ ಕಾಯ್ದೆಗಳನ್ನು ನೀವು NTS ಮಕ್ಕಳು ಕರೆಕ್ಟ್ ಆಗಿ ತಿಳ್ಕೊಳ್ಬೇಕು. ಸೊ ಅದಕ್ಕೆ ಸಂಬಂಧಿಸಿ ಒಂದು ಕ್ವಶನ್ ಹೆಚ್ಚಾಗಿರ್ತದೆ. ಆದ್ರಿಂದ ಸೊ ಅದನ್ನೊಂದು ನೋಡಿಕೊಳ್ಳಿ ಕಾಯ್ದೆಗಳನ್ನು. ಓಕೆ, ಈಗ ನಾವು ನೋಡ್ಬೇಕಂತದ್ದು ತೀವ್ರಗಾಮಿಗಳ ಬಗ್ಗೆ. ತೀವ್ರಗಾಮಿಗಳಲ್ಲಿ ತೀವ್ರಗಾಮಿಗಳು ಯಾವ ವಿಷಯದಲ್ಲಿ ತುಂಬಾ ಫೋಕಸ್ ಆಗಿ ಬಿಡ್ತಾರೆ ಅಂತ ಹೇಳಿದ್ರೆ, ಬ್ರಿಟಿಷ್ ರೂಲಿಂಗ್ ಅಲ್ಲಿ ಬಂಗಾಳದ ವಿಭಜನೆ ಅಂತ ಹೇಳಿ ನಡೀತದೆ. ಸೊ ಆ ಬಂಗಾಳದ ವಿಭಜನೆ ಆಗುವಂತಹ ಸಂದರ್ಭದಲ್ಲಿ ತೀವ್ರವಾದಿಗಳ ಪಾತ್ರ ಬಹಳಷ್ಟು ಮುಖ್ಯವಾಗಿ ಇರ್ತದೆ. ಸೊ ಏನು ಬಂಗಾಳ ತೀವ್ರವಾದಿಗಳಲ್ಲೇ ನೆಕ್ಸ್ಟ್ ಟಾಪಿಕ್, ತೀವ್ರವಾದಿಗಳದ್ದು ಫೋಟೋಸ್ ಇದು. ಸೊ ನೆಕ್ಸ್ಟ್ ಟಾಪಿಕ್ ಅಂದ್ರೆ ತೀವ್ರಗಾಮಿಗಳಲ್ಲೇ ಬರುವಂತದ್ದು. ಆದ್ರೆ ಬಂಗಾಳದ ವಿಭಜನೆ ಅನ್ನುವಂಥ ತುಂಬಾ ಇಂಪಾರ್ಟೆಂಟ್. ಒಮ್ಮೆ 3 marks ಗೆ ಕೇಳ್ತಾರೆ ಬಂಗಾಳದ ವಿಭಜನೆ ಬಗ್ಗೆ ವಿವರಿಸಿ ಅಂತ ಹೇಳಿ. ಸ್ವಾತಂತ್ರ್ಯ ಹೋರಾಟದಲ್ಲಿ ಬಂಗಾಳದ ವಿಭಜನೆಯ ಪಾತ್ರವೇನು ಅಂತ ಸಹ ಕೇಳ್ಬೋದು, ಆಗ ಗೊತ್ತಿರ್ಬೇಕಾಗ್ತದೆ. ಬಂಗಾಳ ಅಂದ್ರೆ ನಾವೀಗ ಏನ್ ಕರಿತೇವೆ ಪಶ್ಚಿಮ ಬಂಗಾಳ, ಆ ಪ್ಲೇಸ್. ಸೊ ಬಂಗಾಳವು ತೀವ್ರ ಸ್ವರೂಪದ ಬ್ರಿಟಿಷ್ ವಿರೋಧಿ ಭಾವನೆ ಮತ್ತು ಚಟುವಟಿಕೆಗಳ ಕೇಂದ್ರ ಆಗಿತ್ತು. ನೀವು ಬೇಕಿದ್ರೆ ಕೆಲವು ಫ್ರೀಡಮ್ ಫೈಟರ್ಸ್ ಅನ್ನ ನೋಡಿ ಮಕ್ಳು, ಹೆಚ್ಚಿನವರೆಲ್ಲ ಅಲ್ಲಿ ಆ ಪಶ್ಚಿಮ ಬಂಗಾಳ, ಕೋಲ್ಕತ್ತಾ ಆ ಒಂದು ಪ್ಲೇಸ್ನವರು ಹೆಚ್ಚಿನವರಾಗಿರ್ತಾರೆ, ಆಯ್ತಾ? ಅಲ್ಲಿ ಏನು ಅಂತ ಹೇಳಿದ್ರೆ ಆ ಫ್ರೀಡಮ್ ಮೂವ್ಮೆಂಟ್ ನ ಕಿಚ್ಚು ಹೆಚ್ಚಿರ್ತದೆ. ನಮ್ಮ ದಕ್ಷಿಣ ಭಾರತದಲ್ಲಿ ಸಹ ಇತ್ತು, ಇಲ್ಲ ಅಂತ ಹೇಳಿಲ್ಲ, ಆದ್ರೆ ಆ ಒಂದು ಮಿಡಲ್ ಭಾರತ ಏನಿದೆ, ಸೊ ಅಲ್ಲಿ ಅದು ಸ್ಪೆಷಲಿ ಆ ಬಂಗಾಳದ ಆ ಪ್ರದೇಶದಲ್ಲಿ ಸ್ವಾತಂತ್ರ್ಯದ ಕಿಚ್ಚು ಸ್ವಲ್ಪ ಹೆಚ್ಚಿತ್ತು. ಬ್ರಿಟಿಷರವನ್ನ ವಿರೋಧಿಸುವಂತಹ ಭಾವನೆ ಅಲ್ಲಿ ಹೆಚ್ಚಿತ್ತು, ಅಥವಾ ಬ್ರಿಟಿಷ್ ವಿರೋಧಿ ಚಟುವಟಿಕೆಗಳು ಅಂದ್ರೆ ಭಾರತಕ್ಕೆ ಪೂರಕವಾದ ಸ್ವಾತಂತ್ರ್ಯ ಚಟುವಟಿಕೆಗಳು ಈ ಪ್ಲೇಸ್ ಅಲ್ಲಿ ಹೆಚ್ಚಾಗಿ ನಡೀತಾ ಇತ್ತು. ಸೊ ಇದನ್ನ ಹತ್ತಿಕ್ಲಿಕ್ಕೆ ಸೊ ವೈಸ್ರಾಯ್ ಲಾರ್ಡ್ ಕರ್ಜನ್ ಅನ್ನುವಂಥವ್ನು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಆಡಳಿತಾತ್ಮಕವಾದಂತಹ ಒಂದು ನೆಪವನ್ನ ಮುಂದಿಟ್ಟುಕೊಂಡು ಬಂಗಾಳದ ವಿಭಜನೆಯನ್ನ ಮಾಡ್ತಾನೆ. ಸೊ ಬಂಗಾಳದ ವಿಭಜನೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುವಂತಹ ಬ್ರಿಟಿಷ್ ಅಧಿಕಾರಿ ಯಾರು ಅಂತ ಹೇಳಿ ಕೇಳಿದ್ರೆ, ಸೊ ವೈಸ್ರಾಯ್ ಲಾರ್ಡ್ ಕರ್ಜನ್, ಅವನ ಹೆಸರು ನೆನಪಿಟ್ಟುಕೊಳ್ಳಿ, ಆಯ್ತಾ? ಬಂಗಾಳದ ವಿಭಜನೆಯನ್ನು ಮಾಡಿದಂತಹ ಬ್ರಿಟಿಷ್ ಅಧಿಕಾರಿ ಯಾರು ಅಂತ ಕೇಳಿದ್ರೆ ವೈಸ್ರಾಯ್ ಲಾರ್ಡ್ ಕರ್ಜನ್. ಬರ್ಕೊಳ್ಳಿ ಅದನ್ನು, ವೈಸ್ರಾಯ್ ಲಾರ್ಡ್ ಕರ್ಜನ್. ಸೊ ಏನು ಬಂಗಾಳದ ವಿಭಜನೆ ಅಂತ ಹೇಳಿ ನಾನು ಆಲ್ರೆಡಿ ನಿಮಗೆ ಹೇಳಿದ್ದೇನೆ. 1857ಕ್ಕೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಆದ ನಂತರ ಬ್ರಿಟಿಷರು ಯಾವ ಒಂದು ಪಿತೂರಿಯನ್ನು ನಡೆಸ್ತಾರೆ ಅಂತ ಹೇಳಿದ್ರೆ, ಭಾರತೀಯರು ಒಗ್ಗಟ್ಟಾದ್ರೆ ಸೊ ಆಡಳಿತ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ ಅನ್ನೋದಕ್ಕೆ ಒಂದು ಹೊಸ ನೀತಿಯನ್ನ ತಂದಿದ್ರು. ಸೊ ಆ ನೀತಿ ಏನು ನಾನು ಹೇಳಿದೆ ನಮ್ಮೆ ಲಾಸ್ಟ್ ಕ್ಲಾಸ್ ಅಲ್ಲಿ, ನೆನಪುಂಟ ಯಾರಿಗಾದ್ರು? ಭಾರತೀಯರ ಒಗ್ಗಟ್ಟನ್ನ ಮುರಿಲಿಕ್ಕೆ ಬ್ರಿಟಿಷರು ಒಂದು ಹೊಸ ಒಂದು ಪಾಲಿಸಿಯನ್ನ ಕಂಡು ಹಿಡ್ಕೊಳ್ತಾರೆ. ಯಾರಿಗಾದ್ರೂ ನೆನಪುಂಟಾ? ಒಡೆದು ಆಳುವ ನೀತಿ. ವೆರಿ ಗುಡ್. ಒಡೆದು ಆಳುವ ನೀತಿ ಅಂದ್ರೆ ಹಿಂದೂ ಮತ್ತು ಮುಸಲ್ಮಾನರ ನಡುವೆ ವಿಷ ಬೀಜ ಬಿತ್ತುವಂತದ್ದು, ಆಯ್ತಾ? ಅದನ್ನೇ ಒಡೆದು ಆಳುವ ನೀತಿ ಅಂತ ಹೇಳ್ತಾರೆ. ಸೊ ಅದನ್ನ ಅವ್ರು ಇಲ್ಲಿ ಕಾರ್ಯರೂಪಕ್ಕೆ ತರುವ ಕೆಲಸ ಮಾಡ್ತಾರೆ. ಇಲ್ಲಿ ಅಂದ್ರೆ ಬಂಗಾಳದಲ್ಲಿ. ಸೊ ಬಂಗಾಳ ಅನ್ನುವಂಥದ್ದು ಏನಾಗಿತ್ತು ಅಂತ ಹೇಳಿದ್ರೆ, ಆ ಬಂಗಾಳ ಪ್ರಾಂತ್ಯ, ಆಗ ಅದನ್ನ ಪ್ರಾಂತ್ಯ ಅಂತ ಹೇಳಿ ಕರಿತಾ ಇದ್ರು. ಸೊ ಅಲ್ಲಿ ಹಿಂದೂ ಮತ್ತು ಮುಸ್ಲಿಂ ಸಮುದಾಯಗಳ ಸಾಂದ್ರತೆ ಹೊಂದಿತ್ತು. ಸೊ ಪೂರ್ವ ಭಾಗದಲ್ಲಿ ಮುಸ್ಲಿಮರು ಹಾಗೂ ಪಶ್ಚಿಮದಲ್ಲಿ ಹಿಂದೂಗಳು ಹೆಚ್ಚಾಗಿತ್ತು. ಬಂಗಾಳದ ಪೂರ್ವ ಭಾಗದಲ್ಲಿ, ಸೊ ಅದೇ ಪೂರ್ವ ಬಂಗಾಳ ಅಂತ ಹೇಳುವಂಥದ್ದು ಈಗ ಬಾಂಗ್ಲಾದೇಶ ಅಂತ ಹೇಳಿ ನಾವೇನ್ ಕರಿತೇವೆ, ಸೊ ಅದು ಪೂರ್ವ ಬಂಗಾಳದಲ್ಲಿ ಮುಸ್ಲಿಮರು ಹೆಚ್ಚಿದ್ರು, ಪಶ್ಚಿಮದಲ್ಲಿ ಹಿಂದೂಗಳು ಹೆಚ್ಚಾಗಿದ್ರು. ಸೊ ಜನಗಣತಿಯ ವರದಿಯಿಂದ ಈ ಅಂಶವನ್ನ ತಿಳ್ಕೊಂಡು, ಅಂದ್ರೆ ಸೆನ್ಸಸ್ ಮೂಲಕ, ಸೊ ಇದನ್ನ ಕಂಡು ಹಿಡಿದಂತಹ ಬ್ರಿಟಿಷ್ ಗವರ್ಮೆಂಟ್ ಏನ್ ಮಾಡ್ತದೆ ಅಂತ ಹೇಳಿದ್ರೆ, ಭೌಗೋಳಿಕ ವೈಶಾಲ್ಯತೆಯನ್ನ ನೆಪವಾಗಿ ಇಟ್ಟುಕೊಂಡು ಸೊ ಬಂಗಾಳವನ್ನು ವಿಭಜನೆ ಮಾಡ್ತದೆ. ಸೊ ಬಂಗಾಳದ ವಿಭಜನೆ ಆದದ್ದು 1905. ನೀವಲ್ಲಿ ಸೈಡ್ ರೈಟಿಂಗ್ ಬರ್ದಿರಲ್ಲ, ಎಲ್ಲ ಬರಿಬಹುದು 1905 ಅಂತ ಹೇಳಿ, ನಂಗೆ ಆಗ ಹೇಳಲಿಕ್ಕೆ ಮರ್ತೋಯ್ತು. 1905 ಬಂಗಾಳದ ವಿಭಜನೆ. ಬಂಗಾಳದ ವಿಭಜನೆ ಅಂದ್ರೆ ಹಿಂದೂ ಮತ್ತು ಮುಸ್ಲಿಮರು ಒಟ್ಟಿಗೆ ಇದ್ರು. ಸೊ ಅಲ್ಲಿ ಆ ಪ್ಲೇಸ್ ಅಲ್ಲಿ ಹೆಚ್ಚು ಜನ ಇದ್ರು ಅಂತ ಹೊರತು ಸೊ ಯಾವುದೇ ರೀತಿಯ ವೈಷಮ್ಯ ಅಲ್ಲಿ ಅಷ್ಟು ಇರ್ಲಿಲ್ಲ. ಆದ್ರೆ
ಸೆನ್ಸಸ್ ಮೂಲಕ ಅದನ್ನ ತಿಳ್ಕೊಂಡು ಬ್ರಿಟಿಷರ್ ಆದ್ರೆ ಲಾರ್ಡ್ ಕರ್ಜನ್ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಇಲ್ಲಿದ್ದ ಒಗ್ಗಟ್ಟನ್ನ ಮುರಿಬೇಕು. ಇವ್ರು ಹೀಗೆ ಒಗ್ಗಟ್ಟಿದ್ರೆ ಬಂಗಾಳದಲ್ಲಿ ಸ್ವಾತಂತ್ರ್ಯ ಕಿಚ್ಚು ಹೆಚ್ಚಾಗಿ ಬಿಡ್ತದೆ, ಆಗ ನಮ್ಮ ಇರುವಿಕೆ ಕಷ್ಟ ಆಗ್ತದೆ ಅಂತ ಹೇಳಿ ಲಾರ್ಡ್ ಕರ್ಜನ್ ಏನ್ ಮಾಡ್ತಾನೆ ಅಂದ್ರೆ 1905ಕ್ಕೆ ವಿಭಜನೆಯನ್ನ ಮಾಡ್ತಾನೆ. ಸೊ ಹೇಗೆ ಸಮುದಾಯಗಳ ನಡುವೆ ಕಂದಕವನ್ನ ಉಂಟು ಮಾಡಿ ಸ್ವಾತಂತ್ರ್ಯ ಹೋರಾಟದ ತೀವ್ರತೆಯನ್ನ ಕುಗ್ಗಿಸುವಂತಹ ಒಂದು ಸಂಚು ಲಾರ್ಡ್ ಕರ್ಜನ್ ಮಾಡ್ತಾನೆ, ಆಯ್ತಾ, ಬಂಗಾಳದಲ್ಲಿ. ಸೊ ಈ ರೀತಿಯಲ್ಲಿ ಬಂಗಾಳದ ವಿಭಜನೆ ಅನ್ನುವಂಥದ್ದು ಆಗ್ತದೆ. ಯಾರು? ಲಾರ್ಡ್ ಕರ್ಜನ್ ಘೋಷಣೆ ಮಾಡಿ ಬಿಡ್ತಾನೆ. ಸೊ ಅದನ್ನ INC ತೀವ್ರವಾಗಿ ವಿರೋಧಿಸ್ತದೆ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ 1905ಕ್ಕೆ ಲಾರ್ಡ್ ಕರ್ಜನ್ ಮಾಡಿದಂತ ಬಂಗಾಳದ ವಿಭಜನೆಯನ್ನ INC ವಿರೋಧಿಸ್ತಾರೆ. ಆದ್ರೆ ಬಂಗಾಳಿ ಭಾಷೆಯು ಮುಸ್ಲಿಂ ಮತ್ತು ಹಿಂದೂ ಸಮುದಾಯಗಳನ್ನು ಒಗ್ಗೂಡಿಸುವ ಶಕ್ತಿಯಾಗಿ ಪರಿಣಮಿಸ್ತದೆ. ಅಲ್ಲಿ ಅಂದ್ರೆ ಎಲ್ಲ ಬಂಗಾಳಿ ಭಾಷೆಯನ್ನೇ ಮಾತಾಡ್ತಾ ಇದ್ರು. ಮೇ ಬಿ ಇದು ಕ್ಲಾಸಲ್ಲಿ ಆಗುದಿಲ್ವಾ ಅಂತ ಮಕ್ಳೇ, ಸೊ 1 ನಿಮಿಷ ಇರುದು ಇನ್ನು. ಓಕೆ, ಬಂಗಾಳಿ ಭಾಷೆ ಅಂದ್ರೆ ಏನಂತ ಹೇಳಿದ್ರೆ, ಅಲ್ಲಿ ಜನರಿಗೆ ಗೊತ್ತಾಗ್ಬೇಕಂತ ಹೇಳಿದ್ರೆ ಭಾಷೆಯನ್ನೇ ಒಂದು ಆಯುಧವನ್ನಾಗಿ ಇಟ್ಟುಕೊಂಡು ಅಲ್ಲಿ ಮಾಡ್ತಾರೆ. ಸೊ ಈ ಕ್ಲಾಸ್ ನಾನು ಬಂಗಾಳದ ವಿಭಜನೆಯನ್ನು ಡೀಟೇಲ್ ಆಗಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೇನೆ ಮಕ್ಳೇ, ಆಯ್ತಾ. ಡೋಂಟ್ ವರಿ, ಬಂಗಾಳದ ವಿಭಜನೆಯನ್ನು ಸರಿಯಾಗಿ ಎಕ್ಸ್ಪ್ಲೈನ್ ಮಾಡ್ತೇನೆ ನಿಮಗೆ. 1 ಮಾರ್ಕಿಗೆ ಅಂತ ನಾನು ಸುಮ್ನೆ ಮೇಲಿಂದ ಮೇಲೆ ಮಾಡ್ಬೋದು ಮೇನ್ ಪಾಯಿಂಟ್ಸ್. ಲಾರ್ಡ್ ಕರ್ಜನ್ ಮುಖ್ಯ, 1905, ಮತ್ತೆ ಅದ್ರಲ್ಲಿ 1-2 ಇವೆಂಟ್ಸ್ ಬರ್ತದೆ, ಅದನ್ನ ಹೇಳಿ ಮುಗಿಸ್ಬೋದು. ಆದ್ರೆ ನಿಮಗೆ ನಿಮ್ಮ 10th ಎಕ್ಸಾಮಿಗೆ ಹೆಲ್ಪ್ ಆಗ್ಲಿಂದ ಸ್ವಲ್ಪ ಡೀಟೇಲ್ ಆಗಿ ಹೇಳುವ ಪ್ರಯತ್ನ ಅಷ್ಟೇ ನನ್ನದು.